ಮಿಂಚಿನಂತೆ ಮಿಂಚುತ್ತೇನೆ, ಗುಡುಗಿನಂತೆ ಗುಡುಗುತ್ತೇನೆ, ಸಿಡಿಲಿನಂತೆ ಎರಗುತ್ತೇನೆ ಅಂತ ಉಪ್ಪರ ಭಗದ್ರು ಪೇಟ ಕಟ್ತಾ ಇದ್ರಿ. ಹೀಗೆ ಗೋಡೆ ನಾರಾಯಣ ಕಡೆಯವರು ಕಸ ಕಸ ಅಂತ ಹೇಳ್ತಾರೆ ನಮ್ಮಲ್ಲಿ, ಈ ಥರದ್ದು ಅದ್ರ ಹಿಂಗೆ ಹಾಕ್ತಾ ಇದ್ರು. ಉಪ್ಪರ ಭಗದ್ರು ಪೇಟ ಕಟ್ಟುವಾಗ ಯಜನ ಮುಂದೆ ಮಾಡ್ಕೊಂಡು ತಕ್ಷಣ ಗೋಡೆಯವ್ರು ಕರೆದ್ರು ನನ್ನ, ಗಿಜ್ಗಾರ್ ಬಾಯಿಲಿ ಭಾಗವತ ಯಾಕೋ ಎದೆನೋ ಹೇಳ್ತಾರೆ ನೋಡುತ್ತೆ. ಎದೆನೋ ಹೊಂದ್ಕೊಂಡು ನಾನು ನೋಡಿ ಹೋಗಿ ನಂದಿನ ಪಾತ್ರ ಹೋಗ್ಲಿಕ್ಕೆ ಲೇಟ್ ಇತ್ತು ರಂಗಸ್ಥಳಕ್ಕೆ. ಹೋಗಿ ನೋಡ್ತೀನಿ ಎದೇನೈತೆ ಅಂತ ಹೇಳಿದ್ರು. ಬೆನ್ ದಿಕ್ಕೊಟ್ಟೆ, ಹೇಗೆ ಬೆನ್ ದಿಕ್ಕೊಟ್ಕೊಂಡು ಕೈ ಮೇಲೆ ಮುಳುಗಿ. ದಿಗ್ಬಲಂ ಕ್ಷತ್ರಿಯ ಬಲಂ ತೇಜೋ ಬಲಂ ಬಲಂ ಅಂತ. ಇಂದು ಕನ್ನಡ ನಾಡಿನ ಹೆಮ್ಮೆಯ ಗಂಡು ಕಲೆಯಾಗಿರುವಂತಹ ಯಕ್ಷಗಾನ ರಂಗದ ಬಡಗುತಿಟ್ಟಿನ ಖ್ಯಾತ ಕಲಾವಿದರಾಗಿರುವಂತಹ ಗೀಜ್ಗಾರ್ ಶ್ರೀಧರ್ ಭಟ್ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಯಕ್ಷಗಾನದ ಅನುಭವವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವರ ಬಾಲ್ಯ ಹಾಗೂ ಕೌಟುಂಬಿಕ ಹಿನ್ನೆಲೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಾನು 1963 ಹುಟ್ಟಿದವ. ನನ್ನ ತಂದೆ ಸುಬ್ಬಾ ಭಟ್ರು ಗೀಜ್ಗಾರು, ತಾಯಿ ಸರಸ್ವತಮ್ಮ. ನಾವು 8 ಜನ ಮಕ್ಕಳು. 8ರಲ್ಲಿ ನಾನು 3 ಗಂಡು 5 ಹೆಣ್ಣು. ನಾನು ಗಂಡು ಮಕ್ಕಳಲ್ಲಿ 3ನೇವ. ಬಾಲ್ಯದಿಂದಲೂ ನನಗೆ ತುಂಬ ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತು. ಮತ್ತು ನಾನು ಮನೆಯಲ್ಲಿ ಪದ್ಯ ಹೇಳೋದು, ಹೂ ಕೊಯ್ಯುವಾಗ, ತೋಟಕ್ಕೆ ಹೋಗುವಾಗ ಇಂಥದ್ದೆಲ್ಲ ಮಾಡ್ತಿದ್ದೆ. ಮತ್ತು ನಮ್ಮ ತಂದೆಯವರು ಹಿಂದೆ ಯಕ್ಷಗಾನದಲ್ಲಿ ಶ್ರುತಿ ಇಲ್ಲದಿದ್ದ ಕಾಲದಲ್ಲಿ ಪುಂಗಿ ಬುರುಡೆ ಅಂತಿತ್ತಂತೆ, ಅದನ್ನು ಉತ್ತಿದ್ರಂತೆ. ಮತ್ತು ನಮ್ಮ ತಾಯಿಯ ಅಣ್ಣ, ನಮ್ಮ ಸೋದರ ಮಾವ, ಅವರು ಕೂಡ ಯಕ್ಷಗಾನದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ರಂತೆ. ಹಾಗಾಗಿ ನನಗೆ ಆನುವಂಶಿಕವಾಗಿ ಬಂದಿರಬಹುದೇನೋ ಅಂತ ಅನಿಸಿಕೆ. ಮೊದಲ ಹೆಜ್ಜೆ, ಮೊದಲ ಗೆಜ್ಜೆ ಅನುಭವ ತಿಳಿಸಿ. ಅಂದ್ರೆ ನೀವು ಹೇಗೆ ಯಕ್ಷಗಾನ ರಂಗವನ್ನ ಪ್ರವೇಶ ಮಾಡಿದ್ರಿ, ಗುರುಗಳು ಯಾರು, ಎಲ್ಲಿ ಮೊದಲ ಗೆಜ್ಜೆಯನ್ನ ಹೌದೌದು. ಸರಿ, ಸಂತೋಷ. ನಾನು ಯಕ್ಷಗಾನಕ್ಕೆ ತುಂಬಾ ಆಸಕ್ತಿ ಹೊಂದಿರೋದಕ್ಕೆ ಕಾರಣ ಅಂದ್ರೆ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೂರು ಅವರದ್ದು ಶ್ರೀಮಠದಲ್ಲಿದ್ದಾಗ ಅವ್ರದ್ದು ಒಂದು ಕಾರ್ಯಕ್ರಮ ನಮ್ಮ ಊರ ಸಮೀಪದ ಎರ್ಜಿಗ್ಲಮೇಲೆ ಹೈಸ್ಕೂಲ್ ಆವರಣದಲ್ಲಿ ಶಿವಲೀಲೆ ಎನ್ನುವ ಪ್ರಸಂಗ. ನಾನು ನಮ್ಮ ಅಣ್ಣ, ಅವರು ಹೈಕೋರ್ಟ್ ಅಡ್ವೊಕೇಟು ಎಸ್ ವಿ ಭಟ್ ಅಂತ, ಅವರು ನಾನು ಇಬ್ಬರು ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ವಿ. ಕಿಟಕಿಯಿಂದ ನಮ್ಮ ಬಟ್ಟೆಯಲ್ಲಿ ನೀಚೆ ಹಾಕ್ಕೊಂಡು ಒಂದು 4-5 ರೂಪಾಯಿ ಇಟ್ಕೊಂಡು ಹೋಗಿದ್ವಿ. 2-3 ರೂಪಾಯಿ, 50 ಪೈಸೆ ನೆಲ ಇತ್ತು ಆಗ. ಹೋಗಿ ಆ ಶಿವಲೀಲೆ ಯಕ್ಷಗಾನ ನೋಡಿದ್ವಿ. ಆ ಶಿವಲೀಲೆ ಒಳಗೆ ಈ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಸುಮಾರು ರಾತ್ರಿ 2:30-3 ಗಂಟೆಗೆ ಪ್ರವೇಶ. ಆಗ ಅವರು ಆಡಿರುವ ಮಾತು ಪೂರ್ಣ ಕಥೆ ನೆನಪಿಲ್ಲ ನನಗೆ, ಅದು ಯಾವುದು ಅಂತ. ಆಡಿರುವ ಮಾತು ಇನ್ನೂ ನನ್ನ ಮನಸ್ಸಿನ ಸ್ಮೃತಿ ಪಟಲದಲ್ಲಿ ನೆನಪಿನಲ್ಲಿದೆ. ಅದೇನಂದ್ರೆ, ಮಿಂಚಿನಂತೆ ಮಿಂಚುತ್ತೇನೆ, ಗುಡುಗಿನಂತೆ ಗುಡುಗುತ್ತೇನೆ, ಸಿಡಿಲಿನಂತೆ ಎರಗುತ್ತೇನೆ ಅಂತ ಹೇಳಿ ಒಂದು ಅಬ್ರದ ಕುಣಿತ ಕುಣಿತಿದ್ರು. ಅದು ಮಾತ್ರ ನನ್ನ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ಅಲ್ಲಿ ನನ್ನ ಯಕ್ಷಗಾನ ತುಳಿತ ಮತ್ತಷ್ಟು ಜಾಸ್ತಿ ಆಯಿತು. ಹಾಗೆ ನಾನು ಸಿರಿವಂತಿ ತ್ರಿಪುರಾಂತಕೇಶ್ವರ ಯಕ್ಷಗಾನ ಕಲಾ ಸಂಘದಲ್ಲಿ ಶ್ರೀಯುತ ಗುಂಡು ಸೀತಾರಾಮರಾವ್ ಮತ್ತು ಸಂಪ ಲಕ್ಷ್ಮೀನಾರಾಯಣರಾವ್ ಇವರ ನೇತೃತ್ವದಲ್ಲಿ ಸಂಪ ಲಕ್ಷ್ಮೀನಾರಾಯಣರಾವ್ ಮುಖಾಂತರ ಯಕ್ಷಗಾನ ನೃತ್ಯಾಭ್ಯಾಸವನ್ನು ಮಾಡಿದೆ. ಎಲ್ಲರೂ ತುಂಬಾ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ ಶಾಸ್ತ್ರೀಯವಾಗಿ. ಯಾವ ಕಾಲಘಟ್ಟದಲ್ಲಿ ಯಕ್ಷಗಾನ ರಂಗವನ್ನು ಪ್ರವೇಶಿಸಿದ್ರಿ? ನಾನು ಕಲಿಯುವಾಗ ನಾನು 8ನೇ ತರಗತಿ ಅರ್ಧ ಆದ್ಮೇಲೆ ಕಲ್ತಿದ್ದೆ. ಕಾರಣಾಂತರದಿಂದ 9ನೇ ತರಗತಿ ಅರ್ಧ ಹೋಗಿ ಬಿಟ್ಬಿಟ್ಟೆ. 9ನೇ ತರಗತಿ ಫೇಲ್ ಆಯ್ತು, ಬಿಟ್ಬಿಟ್ಟೆ. ಆಮೇಲೆ ನಾನು ನೇರವಾಗಿ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಗೆ ನಮ್ಮ GS ಭಟ್ರು ಪ್ರಾಂಶುಪಾಲರು ಅವರಿಂದ ಸೂಚನೆಗೊಂಡು ಅವರಿಂದ ಕೆಳಮನೆ ಶಿಂಬಗಡ ಮೇಳಕ್ಕೆ ಹೋದೆ. ನಾನು ಅತಿ ಸಣ್ಣ ವಯಸ್ಸಿನಲ್ಲಿ ಯಕ್ಷಗಾನ ರಂಗ ಪ್ರವೇಶಿಸಿದ. ತದನಂತರ ಯಾವ ಯಾವ ಮೇಳದಲ್ಲಿ ಕಾರ್ಯನಿರ್ವಹಿಸ್ತಾ ಹೋದ್ರಿ? ಅದಕ್ಕಿಂತ ಪೂರ್ವದಲ್ಲಿ ನಾನು ಇಲ್ಲಿ ಬೆಳೆಯೂರು ಮೇಳಕ್ಕೆಲ್ಲ ಹೋಗ್ತಿದ್ದೆ. ಆವಾಗ ಯಕ್ಷಗಾನ ಕಲಿಯುವಾಗಲೇ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ. ಆ ನಂತರ ನಾನು ಕೆಳಮನೆ ಮೇಳದಲ್ಲಿ ಒಂದು 2 ವರ್ಷ ಇದ್ದೆ. ಆಗ ನೆಂಬೂರು ನಾರಾಯಣ ಭಾಗವತರು, ಕಪ್ಪೆಕೆರೆ ಸುಬ್ರಾಯ ಭಾಗವತರು ಮತ್ತು ಶಂಭು ಹೆಗಡೆಯವರು, ಗೋಡೆ ನಾರಾಯಣ ಹೆಗಡೆಯವರು, ಬೆಳೆಯೂರು ಕೃಷ್ಣಮೂರ್ತಿ,
ಮತ್ತು ನಮ್ಮ ಆ, ಕುಂಜಾರ ರಾಮಕೃಷ್ಣ ನಾಯ್ಕರು ಹಾಸ್ಯಗಾರರು ಅವರೊಟ್ಟಿಗೆ ಪಳಗಿದೆ. ಅವ್ರ ಹಾಸ್ಯ ನಂಗೆ ತುಂಬ ಹಿಡಿಸ್ತಿತ್ತು, ತುಂಬ ರಾಜಹಾಸ್ಯ ಅವ್ರದ್ದು. ಹಾಗೆ 2 ವರ್ಷ ಇದ್ದೆ. ನಂತರ ನಾನು ಸೀತಾರಾಮರು ಸೂಚನೆಯಂತೆ ನಾನು ನನ್ನ ಬಾಲ್ಯದ ಸ್ನೇಹಿತ ಶಿವಾನಂದ ಇಬ್ಬರು ಕೂಡ ಅಮೃತೇಶ್ವರ ಮೇಳಕ್ಕೆ ಹೋದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಸಣ್ಣ ಕಥೆ ಹೇಳ್ಬೇಕಂದ್ರೆ, ನಾವು ಬಾಲ್ಯದಲ್ಲಿದ್ದಾಗ ಯಕ್ಷಗಾನ ನೋಡ್ಕೊಂಡ್ಬಂದು ನಮ್ಮೂರ ಸೊಪ್ಪಿನ ಬೆಟ್ಟದಲ್ಲಿ ಡಬ್ಬಿ ಬಡ್ದು ಕುಣಿತಿದ್ವಿ. ಮೊಕ್ಕಕ್ಕೆ ಎಲೆಮಲ್ ಪ್ಲಾಂಟ್ ಹಚ್ಕೊಂಡು ಮತ್ತೆ ಮಸಿ ಕೆಂಡ ತೆಗೆದು ಹಚ್ಕೊಂಡು ಕುಣಿತಿದ್ವಿ. ಹಾಗೆಲ್ಲ ಆಸಕ್ತಿ. ಹಾಗೆ ಅವಾಗೆಲ್ಲ ನಮ್ಮ ಊರಲ್ಲಿ ತುಂಬಾ ಜನ ಬಂತು, ನಮ್ಮ ಹುಡುಗರೆಲ್ಲ ಮಾಡ್ತಿದ್ವಿ. ಅದೊಂದು ಖುಷಿ. ಆಮೇಲೆ ಅಮೃತೇಶ್ವರ ಮೇಳದಲ್ಲಿ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಎರಡೂ ಒಡನಾಟ ಆಯಿತು. ಒಂದು 2-3 ತಿಂಗಳಿಗೆ ಹೋದ 2-3 ತಿಂಗಳಿಗೆ ನನಗೆ ಅವರು ತುಂಬ ಸ್ನೇಹ ಆಯಿತು. ಅವರು ನನ್ನನ್ನು ತುಂಬ ಪ್ರೀತಿ ಪಟ್ಟರು. ಆ ಕಾಲದಲ್ಲಿ ಅಮೃತೇಶ್ವರ ಮೇಳದಲ್ಲಿ ಮಾರ್ವಿ ನಾರಾಯಣ ಪುಪ್ಪೂರು, ಆಮೇಲೆ ನಮ್ಮ ಕಡತೋಕ ಕೃಷ್ಣ ಭಾಗವತರು, ಸುಬ್ರಹ್ಮಣ್ಯ ದಾರ್ಶರು 3 ಜನ ಇದ್ರು. ಮೃದಂಗ ವಾದಕರಾಗಿ ನಮ್ಮ ದುರ್ಗಪ್ಪ ಗುಡಿಗಾರ್, ವಿದ್ಯುತ್ ಕೈ ಚಳಕದ ದುರ್ಗಪ್ಪ ಗುಡಿಗಾರರು, ಮತ್ತೆ ಕವಾಳ ಗಣಪತಿ, ಹಾಗೂ ಚೆಂಡೆ ಇಲ್ಲಿ ಹೊಳೆಗೆದ್ದ ಗಜಾನನ ಭಂಡಾರಿ ಅಂತ. ಅವ ಹಳೆ ಕಾಲದ ಕುಣಿತ ಕರ್ಕಿ ಪರಂಪರೆಯ ನರ್ತನಕ ತುಂಬ ಒಳ್ಳೆ ಬಾರಿಸುವ. ಅವನ ಜೊತೆಗೆ ಅವ್ರ ಜೊತೆ ತಿರುಗಾಟ ಆಯ್ತು ನಂದು. ಆ ಕಾಲದಲ್ಲಿ ಸಾಲ್ಕೋಡ್ ಗಣಪತಿ ಹೆಗಡೆ ಮತ್ತು ಪೆರೋಡಿ ನಾಣ್ಭಟ್ ಅಂತ ಹಾಸ್ಯಗಾರರಿದ್ರು. ಎಮ್ಮೆ ನಾಯಕ, ಕೋಟ ವೈಕುಂಠ, ಸಿರಿಯಾರ ಮಂಜು ಸಿರಿಮಠ ಪಂಜು ನಾಯಕ ಅಂತ ಒಬ್ಬರಿದ್ರು. ಅವರು ಪ್ರಸಂಗದ ಪ್ರವೇಶ ಪಾತ್ರ, ಧರ್ಮರಾಯ, ದೇವೇಂದ್ರ ಇಂಥ ಪಾತ್ರ ಮಾಡೋರು. ಅವರು ತುಂಬಾ ಒಳ್ಳೆ ದಿಗ್ದರ್ಶನ ಕೊಡ್ತಿದ್ರು. ಕೊಳಗೆ ಅನಂತ ಹೆಗಡೆಯವರು ಕೂಡ ಇದ್ರು, ಅವರು ತುಂಬಾ ಹೇಳಿಕೊಡ್ತಿದ್ರು. ಹಾಗಾಗಿ ನಾನು ಸ್ವಲ್ಪ ಅನುಭವ ಪಡ್ತಾ ಬಂದೆ. ಯಾವ ಯಾವ ಭಾಗವತರೊಂದಿಗಿನ ಒಡನಾಟವನ್ನು ತಿಳಿಸ್ಕೊಡ್ತಾ ಹೋಗಿ. ಭಾಗವತರು ನಾನು ಬಡಗಿನ ಹಿಂದಿನ ಕಾಲದ ಸುಮಾರು ಎಲ್ಲ ಭಾಗವತರಿಗೂ ಪದ್ಯ ಪಾತ್ರ ಮಾಡಿದ್ದೀನಿ. ನಮ್ಮ ಕೊಳಗಿ ಕೇಶವ ಹೆಗಡೆಯವರು, KP ಹೆಗಡೆಯವರು, ನೆಮ್ಮೂರು ನಾರಾಯಣ ಭಾಗವತರು, ಮಾರ್ವಿನವನ ಪುಪ್ಪರ ಹಾಗಾಯ್ತು 3 ವರ್ಷ, ಅವರೊಟ್ಟಿಗೆ 4 ವರ್ಷ ಇದ್ದೆ. ಆಮೇಲೆ ಧಾರೇಶ್ವರರು, ಕಡತೋಕ ಮಂಜುನಾಥ ಭಾಗವತರು, ಅವರು 1952ನೇ ಇಸ್ವಿಯಲ್ಲಿ ಕನ್ನಡ ಜಾಣ ಪ್ರಶಸ್ತಿ ಪಡೆದವರಂತೆ. ಅದ್ಭುತ ತಾಳ ಹಾಕ್ತಿದ್ರು ಅಂತ ಭಾಗವತರು. ಅವರೊಟ್ಟಿಗೆಲ್ಲ ನಾನು ಪಾತ್ರ ಮಾಡಿದ್ದೀನಿ, ಅವ್ರ ಪದ್ಯಕ್ಕೆಲ್ಲ ಪಾತ್ರ ಮಾಡಿದ್ದೀನಿ. ಸಣ್ಣ ಪಾತ್ರ ಆದ್ರೂ ಪಾತ್ರವೇ ಅಲ್ವೇ. ಇಡೀ ಒಂದು ರಂಗಭೂಮಿ ನಡೆಯುವಾಗ ಪೋಷಕ ಪಾತ್ರಗಳೇ ಮುಖ್ಯ ಪಾತ್ರಕ್ಕೆ. ಹಾಗೆ ಎಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡಿ ರಂಗದ ಅನುಭವಗಳು ಆಗ್ತಾ ಬಂತು ನಮಗೆ. ಕಾಳಿಂಗನಾವುಡ್ರನ್ನ ಯಕ್ಷಗಾನದ ದಂತಕಥೆ ಅಂತ ಕರಿತೇವೆ. ಯಕ್ಷಗಾನಕ್ಕೊಂದು ಹೊಸತನವನ್ನ, ಮೆರುಗನ್ನ ನೀಡಿದಂತಹ ಭಾಗವತರು. ಅವರೊಂದಿಗೆ ನಿಮ್ಮ ಒಡನಾಟ? ನಾನು ಅವರೊಟ್ಟಿಗೆ ಮೇಳದ ತಿರುಗಾಟದಲ್ಲಿ ಇರಲಿಲ್ಲ, ಆದ್ರೆ ನಾನು ಬೊಂಬಾಯಿ, ಬೆಂಗಳೂರು ಆಟಗಳಿಗೆ ಅವ್ರ ಜೊತೆ ತುಂಬಾ ಸರಿ ಹೋಗಿದ್ದೆ. ನಾನು ಸಾಲಿಗ್ರಾಮ ಮೇಳದ ಆಟಗಳಿಗೆ ಅವ್ರ ಜೊತೆ ಹೋಗ್ತಿದ್ದೆ, ನಮ್ಮ ಚಿಟ್ಟಾಣಿಯವ್ರ ಜೊತೆಗೆ. ಮತ್ತು ನಮ್ಮ ಬೆಂಗಳೂರು ಆಟಗಳಿಗೆ ಹೋಗ್ತಿದ್ದೆ ಸಾಲಿಗ್ರಾಮ ಮೇಳಕ್ಕೆ. ತುಂಬಾ ಆಟಗಳಿಗೆ ಅದು ಅದ್ಭುತ ಬಿಡಿ, ಅದನ್ನು ವರ್ಣಿಸಲು ಅಸಟಲ್ಲ, ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಭಾಗವತರು. ಆದರೆ ಆ ಮನುಷ್ಯನ ಅಂತರಂಗ ಅತ್ಯದ್ಭುತವಾದದ್ದು. ಅವರು ಅಷ್ಟು ದೊಡ್ಡ ಭಾಗವತರಾದ್ರೂ ಕೂಡ ನಮ್ಮಂತ ಪುಟ್ಟ ಮಕ್ಕಳನ್ನ ಮಣಿ ಬಾರೆಲೆ ಒಂದು ಎಲೆ ಮಡಚಿ ಕೊಡಕಂಬ ಅಂತೇಳಿ ಪ್ರೀತಿಯಿಂದ ಹೇಳ್ತಾರೆ, ಒಂದು ಎಲ್ಲಡಿಕೆ ಮಡಚಿ ಕೊಡು ಅಂತೇಳಿ. ಅಷ್ಟು ಪ್ರೀತಿ ನಮ್ಮ ಅವರ ಸಲಿಗೆ. ರಂಗದಲ್ಲಿ ಬೇರೆ ಅದೊಂದು ದೈತ್ಯ ಶಕ್ತಿ. ಅಂತಹ ಭಾಗವತರು ಅವರನ್ನು ಕಳ್ಕೊಂಡಿದ್ದು ಯಕ್ಷಗಾನ ಕಲಾರಂಗಕ್ಕೆ ದೊಡ್ಡ ಲುಕ್ಸಾನ್ ಅಂತ ಹೇಳ್ಬೋದು. ಚಿಟ್ಟಾಣಿ ಅವರೊಂದಿಗಿನ ಅನುಭವದ ವಿಸ್ತಾರವಾಗಿ ಹೇಳ್ತಾ ಹೋಗಿ. ಯಾಕೆಂತಂದ್ರೆ ಸುಮಾರು 11 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ನೀವು ಚಿಟ್ಟಾಣಿಯವರೊಂದಿಗೆ ಕಳೆದಿದ್ದೀರಾ. ಪದ್ಮಶ್ರೀ ಚಿಟ್ಟಾಣಿಯವರ ಜೊತೆಗಿನ ಅನುಭವವನ್ನ ವಿಸ್ತಾರವಾಗಿ ತಿಳಿಸ್ಕೊಡಿ. ಅದು ಬಣ್ಣಿಸಲಾಗಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಅವರ ತೀರಾ ಆತ್ಮೀಯನಾದ್ರೂ ಕೂಡ ರಂಗಸ್ಥಳಕ್ಕೆ ಅವರು ಪಾತ್ರಧಾರಿ, ನಾನು ಪಾತ್ರಧಾರಿ. ಅವರೊಂದು ಮಾತು ಹೇಳ್ತಿದ್ರು, ಊರಿಗೆ ಅರಸನಾದ್ರೂ ತಾಯಿಗೆ ಮಗನೇ. ಇಲ್ಲಿ ಪಾತ್ರ ಬಂದ್ ಕೂಡ ಹಾಗೆ ಇರಬೇಕು, ಇದರಲ್ಲೇ ಇರಬೇಕು, ಛಾತಿಯಲ್ಲೇ ಇರಬೇಕು ಅಂತ ಹೇಳ್ತಿದ್ರು. ಎಲ್ಲ ಪಾತ್ರಗಳಾಗಿ ನಾನು ಅವರ ಪಾತ್ರಗಳ ಎಲ್ಲ ಪಾತ್ರವನ್ನು ನೋಡಿದ್ದೇನೆ. ಆದ್ರೆ ಅವರಿಗೆ ಕರುಣಾರಸದ ಪಾತ್ರಗಳನ್ನು ಮಾಡ್ಲಿಕ್ಕೆ ಅಷ್ಟು ಒಲವಿದ್ದಾಗಿರ್ಲಿಲ್ಲ. ವೀರರಸದ ಪಾತ್ರ, ಶೃಂಗಾರ ರಸದ ಪಾತ್ರ, ಇಂಥವುದನ್ನೆಲ್ಲ ಅದ್ಭುತವಾಗಿ ಪ್ರದರ್ಶನ ಮಾಡ್ತಿದ್ರು. ಅವರದ್ದು
ಭಸ್ಮಾಸುರ, ಕೀಚಕ, ಮಾಗಧ, ಕಂಸ, ಆಮೇಲೆ ಉಗ್ರಸೇನ, ಇನ್ನು ಹಲವಾರು. ಅದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ ಪಾತ್ರ ಮಾಡಿದ್ರೆ. ನನ್ನ ಅನುಭವದಲ್ಲಿ ನೆನಪಿದೆ, ಅಮೃತೇಶ್ವರಿ ಮೇಳದಲ್ಲಿ ಸಮಗ್ರ ವಿಶ್ವಾಮಿತ್ರ ಅಂತ ಒಂದು ಪ್ರಸಂಗ ಆಗ್ತಿತ್ತು. ಆ ಕಾಲದಲ್ಲಿ ಮಲ್ಪೆ ರಾಮದಾಸ್ ಸಾಮಗ್ರು ಬರ್ತಿದ್ರು ಅಮೃತೇಶ್ವರಿ ಮೇಳಕ್ಕೆ ಅತಿಥಿ ಕಲಾವಿದರಾಗಿ. ಅದರಲ್ಲಿ ಇವರು ಕೌಶಿಕ ಚರಿತ್ರೆ ಮೊದಲು ಕೌಶಿಕನ್ ಮಾಡಿ ಬರ್ತಿದ್ರು. ಮಾಡಿ ಮುಗಿಸಿ ಬರುವಾಗ ಗೋವುಗಳನ್ನ ಕಟ್ಟಿ ವಸಿಷ್ಠನಿಂದ ಕಳ್ಕೊಂಡಾಗ, ಸೋತಾಗ ಒಳಗೆ ಬರುವಾಗ ಒಂದು ಮಾತು ಹೇಳ್ತಿದ್ರು ವಿಶ್ವಾಮಿತ್ರ ಅವರು ಆಗೋದಕ್ಕಿಂತ ಪೂರ್ವದಲ್ಲಿ, ದಿಗ್ಬಲಂ ಕ್ಷತ್ರಿಯ ಬಲಂ ತೇಜೋ ಬಲಂ ಬಲಂ ಅಂತ. ಅದನ್ನ 3 ಬಾರಿ ಹೇಳ್ತಾ ರಂಗಸ್ಥಳದಿಂದ ಹಿಂದೆ ಬರುವಾಗ ಎಂಥ ವಾತಾವರಣ ಅಂದ್ರೆ ರಂಗಸ್ಥಳದಲ್ಲಿ ಅದನ್ನ ನೆನಪಿಸಿಕೊಂಡ್ರೆ ಮೈಯೆಲ್ಲ ಜುಮ್ ಅಂತದೆ. ಅಂತ ಅದ್ಭುತವಾಗಿ ಮಾಡ್ತಾ ಇದ್ರು. ರಾಮದಾಸ್ ಸಾಮಗ್ರು ಮತ್ತು ನಾ ಕಂಡಂತೆ ಶ್ರೇಣಿಯವರು ಹೇಳ್ತಿದ್ರು. ಅವರೆಲ್ಲ ಅದ್ಭುತ ದೊಡ್ಡ ವಿದ್ವಾಂಸ, ದೊಡ್ಡ ಕಲೆಗಾರ. ಬೊಂಬೈದಲ್ಲಿ ಒಂದು ಆಟದಲ್ಲಿ ಶ್ರೇಣಿಯವರದ್ದು ಗದಾ ಯುದ್ಧದಲ್ಲಿ ಭೀಮ, ನಮ್ಮ ಮಾವ ಚಿಟ್ಟಾಣಿ ಅವ್ರದ್ದು ಕೌರವ. ಅವಾಗ ನಾನು ಜೊತೆಗೆ ಇರುವವ ಇದ್ನಲ್ಲ, ಶ್ರೇಣಿಯರ ಹತ್ರ ಹೋಗಿ, ಶ್ರೇಣಿಯರೇ ನಾನು ಹೆಂಗ್ ಮಾಡಿದ್ರೆ ಕೌರವನ ನಿಮ್ಮೆದುರಿಗೆ ಅಂತ ಮಾವ ಚಿಟ್ಟಾಣಿಯರು ಕೇಳಿದ್ರು. ಆಗ ಶ್ರೇಣಿಯವರು ಒಂದು ಮಾತು ಹೇಳಿದ್ರು, ಅದು ಎಂಥ ಅದ್ಭುತವಾದ ಮಾತು. ಚಿಟ್ಟಾಣಿ, ನನ್ನದು ಮಾತಿನ ಕೌರವ, ನಿನ್ನದು ನೃತ್ಯಾಭಿನಯದ, ನನ್ನದು ಮಾತಿನ ಭೀಮ, ನಿನ್ನದು ನೃತ್ಯಾಭಿನಯದ ಕೌರವ, ಮಾಡ ಹೋಗ ಅಂತ ಹೇಳಿ. ಆ ದಿವಸ ಕೌರವ ಭೀಮನ ಜೋಡಿ ಅಂದ್ರೆ ಅದ್ಭುತ ಆಗಿತ್ತು. ಅಂಥದ್ದನ್ನೆಲ್ಲ ಕಂಡಿದ್ದೇನೆ ತುಂಬಾ. ಬಹುಶಃ ಈಗಿನ ಪೀಳಿಗೆಗೆ, ಯಕ್ಷ ಪ್ರೇಮಿಗಳಿಗೆ ದೊಡ್ಡ ಲಾಸ್. ಯಾಕೆಂತಂದ್ರೆ ಆವಾಗಿನ ಕಾಲದಲ್ಲಿ ವಿಡಿಯೋಗಳು ಆಗ್ತಿರ್ಲಿಲ್ಲ, ಈಗಿನ ತರದ ಸೋಷಿಯಲ್ ಮೀಡಿಯಾಗಳು ಇರ್ಲಿಲ್ಲ. ಹಾಗಿದ್ರೆ ಈ ತರದ ಯಕ್ಷಗಾನದ ರಸದೌತಣವನ್ನ ನಾವೆಲ್ಲ ಕಳ್ಕೊಂಡಿದೀವಿ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಮತ್ತು ವಿಸ್ತಾರವಾಗಿ ಹೇಳಿ ಕೇಳೋಣ ಅಂತ. ಮತ್ತು ವಿಸ್ತಾರವಾಗಿ ಹೇಳ್ಬೇಕು ಅಂದ್ರೆ ತುಂಬಾ ಕಾರ್ಯಕ್ರಮ ಮಾಡಿದೆ, ನೆನಪಾಗ್ತದೆ ನನಗೆ. ನೆನಪಿರುವಂತಹದ್ದು ಅಂದ್ರೆ ಇದರಲ್ಲಿ ಮಡಂತ್ಯಾರು ಅಂತ, ಉಡುಪಿ ಹತ್ರ ಮಡಂತ್ಯಾರದಲ್ಲಿ ಯಕ್ಷಗಾನ. ಅಲ್ಲಿ ನಮ್ಮ ಅಮೃತೇಶ್ವರಿ ಮಠದಲ್ಲಿ ಭಾಸ್ಕರ ಜೋಶಿ ಇದ್ರುವಾಗ ಅಲ್ಲಿ ಕೀಚಕವಾದ ಪ್ರಸಂಗ. ಅದು ಏನು ಕೀಚಕನ್ ಮಾಡಿದ್ರು ಅಂದ್ರೆ ಅದು ಏನು ಮನ್ಸಿಗೆ ಬಂದಿತ್ತೋ ಏನೋ. ಇದೇ ಭಾಸ್ಕರ ಜೋಶಿ ಅವರು, ಶಿರಳಿಗೆ ಭಾಸ್ಕರ ಜೋಶಿ ಅವ್ರದ್ದು ಸೇರೆಯಲ್ಲಿ ಗುಣವಂತೆ ಇವನು ಹಳದಿಪುರ ಗಜಾನ್ ಭಂಡಾರಿ ಅವ್ರದ್ದು ಸುದೇಶ್ನೆ. ಸುದೇಶ್ನೆಗೆ ಹುಟ್ಟಿದವು ಅಂತ ಹೇಳ್ತಿದ್ರು ಅವನು. ಅಷ್ಟು ಅದ್ಭುತ ಆಯ್ತು. ಏನು ಇದು ಮಾಡಿದ್ರು ಅಂತ ಕೀಚಕನ್ನ, ಅದ್ಭುತ ಕೀಚಕ. ಅದ್ರ ನಂತರ ನನಗೆ ಇನ್ನೊಂದು ನೆನಪು ಅಂದ್ರೆ, ನಾನು ಮೇಳ ಸೇರಿ 2-3 ತಿಂಗಳಲ್ಲಿ ಚಿತ್ತಾಡೋರ್ ಮನೆಗೆ ಹೋಗ್ತೀವಿ. ಮಾರನೇ ಸರ್ ನಮ್ದು ಬಳ್ಕೂರಿನಲ್ಲಿ ಆಟ ಇತ್ತು. ಆ ಬಳ್ಕೂರು ಆಟಕ್ಕೆ ಹೋಗುವಾಗ ಸಾಯಂಕಾಲ ಆವಾಗೆಲ್ಲ ಬಸ್ಸಿನ ವ್ಯವಸ್ಥೆಗಳು ಕಡಿಮೆ, ಯಾವುದೋ ಲಿಮಿಟೆಡ್ ಬಸ್ಗಳು, ಯಾವ್ದು ಟೆಂಪೋದಲ್ಲಿ ಹೋಗ್ಬೇಕಿತ್ತು. ಆಗ ನಮ್ಮ ಅತ್ತೆಯವರು ಹೇಳಿ, ಇಲ್ಲಿ ಗುಡೇಕೇರಿ ಅಂತ ಚಿಟ್ಟಾಣಿಯವ್ರ ಮನೆ ಈಗಿರೋದು, ಅಲ್ಲಿಗೆ ಸಮೀಪದಲ್ಲಿ ಹೊಳೆ ಇದೆ, ಶರಾವತಿ ನದಿ. ಅದಕ್ಕೆ ದೋಣಿಯನ್ನು ಬರ ಹೇಳಿದ್ರು. ಒಂದು ದೋಣಿ ಬಾಡಿಗೆ ಫಿಕ್ಸ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋದ್ರು. ನಾನು, ಚಿಟ್ಟಾಣಿಯವರು, ಮತ್ತೆ ಚಿಟ್ಟಾಣಿಯವ್ರ ಹೆಂಡತಿ ನಮ್ಮ ಅತ್ತೆ ಸುಶೀಲಾ ಅಂತ ಹೇಳಿ, ಆಮೇಲೆ ನನ್ನ ಹೆಂಡತಿ ಆಗಿರುವಂಥ ಮಂಗಳ, ಅವರಲ್ಲಿ ಶಾಲೆ ಓದ್ಲಿಕ್ಕಿದ್ರು, ನಮ್ಮೊಟ್ಟಿಗೆ ಬಂದಿದ್ರು ಯಕ್ಷಗಾನಕ್ಕೆ. ಹಾಗೆ ಯಕ್ಷಗಾನಕ್ಕೆ ಹೋಗಿದ್ದೆ. ಅಲ್ಲಿ ಭಸ್ಮಾಸುರ ಮೋಹಿನಿ, ಆ ಭಸ್ಮಾಸುರನ ಪಾತ್ರ ನನ್ನ ಮನಸ್ಸಿನಲ್ಲಿ ಈಗ ಸಹ ಕಣ್ಣಿಗೆ ಕಟ್ತಾ ಇದೆ. ಅವತ್ತು ಕರ್ತೋಕ ಕೃಷ್ಣ ಭಾಗವತರು ಪದ್ಯ ಹೇಳಿದ್ರು. 2ನೇ ಪ್ರಸಂಗ ಆಯ್ತು. ಮುಂಚೆ ಯಾವುದೋ ಬೇರೆ ಪ್ರಸಂಗ ಉಪ್ಪೂರು ಪದ್ಯ ಹೇಳಿ ಇಳಿದೋಗಿದ್ರು. ಏನು ಪದ್ಯ ಹೇಳಿದ್ರು, ಏನು ಭಸ್ಮಾಸುರನ ಮಾಡಿದ್ರು, ಆ ಭಸ್ಮಾಸುರನ ನೋಡ್ಲಿಕ್ಕೆ ಇನ್ನೂ ಮನಸ್ಸಿಗೆ ತುಡಿತ ಅಂದ್ರೆ ಕೇಳಲಿಕ್ಕೆ ಅಷ್ಟು ಅದ್ಭುತ ಆಗಿತ್ತು. ಆಮೇಲೆ ಇನ್ನೂ ಹಲವಾರು ಪಾತ್ರಗಳು ನೆನಪಿಸಿಕೊಳ್ಳಿಕ್ಕೆ ಹೋದ್ರೆ, ಮುಂಬೈನಲ್ಲೊಂದು ಅದೇ ರೀತಿ ಕೀಚಕನ್ ಮಾಡಿದ್ರು, ಭಸ್ಮಾಸುರನ್ ಮಾಡಿದ್ರು. ಆಮೇಲೆ ಬೆಂಗಳೂರು ಟೌನ್ ಅಲ್ಲಲ್ಲಿ ಮೊದಲೊಂದು ಯಕ್ಷಗಾನ. ಪಕ್ಕದಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಸಾಗರದವರೇ ಇದ್ರು, ಒಬ್ರು ಮೂಲಿಕೆ ಮೇಳದ ಸಾವುಕಾರರಾಗಿದ್ರು ಅವರು, ಯೋಗೇಶ್ ಶೆಟ್ಟಿ ಅಂತ. ಅವ್ರು ಯಕ್ಷಗಾನ ಮಾಡಿಸಿದ್ರು. ಅದರಲ್ಲಿ ಹಾಗೆ ಏನು ಕೌರವ ಮಾಡಿದ್ರು, ಅದು ಏನು ಮೈ ಮೇಲೆ ಬರ್ತಿತ್ತೋ ಏನೋ ದೇವರಿಗೆ ಗೊತ್ತು. ಅದ್ಭುತವಾಗಿ ಅಭಿನಯಿಸ್ತಿದ್ರು. ಅವರ ಎಲ್ಲ ಪಾತ್ರಗಳು ನಿತ್ಯ ನೂತನ, ನ ಭೂತೋ ನ ಭವಿಷ್ಯ. ಎಲ್ಲ ಪಾತ್ರಗಳು ಹಾಗೆ ಅಂದ್ರೆ ಈ ರೀತಿಯ ಪಾತ್ರಗಳು. ಈ ಭಕ್ತಿ ರಸದ ಪಾತ್ರಗಳು ಸ್ವಲ್ಪ ಹಿಂದಿದ್ರು. ಅಂದ್ರೆ ಅವರಿಗೆ ಮಾತಿನ ಇದು ಸಾಕಾಗ್ತಿರ್ಲಿಲ್ಲ ಅಂತ ಜನ ಹೇಳ್ತಿದ್ರು.
ಅದನ್ನ ಬೇರೆಯವರು ಹೇಳ್ತಿದ್ರು. ನೃತ್ಯಾಭಿನಯದ ಮೇಲೆ ಮಾದಕ್ಕೆ ರಂಗ ಯಕ್ಷಗಾನ ರಂಗಭೂಮಿ ಇದು, ತಾಳಮದ್ದಲೆ ಅಲ್ಲ. ತಾಳಮದ್ದಲೆಗೆ ಮಾಗಬೇಕು, ಇಲ್ಲಿ ನೃತ್ಯಾಭಿನಯದಲ್ಲೇ ಎಲ್ಲ ತೋರಿಸುವುದರಿಂದ 4 ಕಂಬಗಳ ಮಧ್ಯೆ ಸಾಕು ಅಂತ ಜನ ತುಂಬಾ ದೊಡ್ಡ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಚಿಟ್ಟಾಣಿ ಅಭಿಮಾನಿಗಳಾಗಿದ್ರು. ಎಲ್ಲಿ ನೋಡಿದ್ರು ಚಿಟ್ಟಾಣಿಯವರು ಒಂದು ಫುಲ್ ಟೆಂಟ್ ಫುಲ್, ಯಾವಾಗ ಹಾಗೆ ಹಿಂದೆ ಆ ರೀತಿ ಕಾರ್ಯಕ್ರಮಗಳಾಗ್ತಿತ್ತು. ತುಂಬಾ ಇದಿತ್ತು, ಅನುಭವಗಳಿದೆ. ಇನ್ನೂ ನೆನಪಾಗ್ತಾ ಇಲ್ಲ, ನೆನಪಾದ್ರೆ ಮತ್ತೊಮ್ಮೆ ಬೇಕಾದ್ರೆ ನಿಮ್ಗೆ ಹೇಳ್ತೇನೆ. ಯಕ್ಷಗಾನ ಹೇಗಿತ್ತಂತಂದ್ರೆ ಭಾಷೆಯನ್ನು ಮೀರಿ ಈಗಂತೂ ವಿದೇಶಗಳಲ್ಲೂ ಪ್ರದರ್ಶನಗೊಳ್ತಾ ಇದೆ. ಆಗಿನ ಕಾಲದಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ನೀವು ಪ್ರದರ್ಶನವನ್ನ ಕೊಟ್ಟಿದ್ದೀರಾ. ಆ ಅನುಭವಗಳನ್ನ ಮಧ್ಯಪ್ರದೇಶ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಅಲ್ಲಿನ ಅನುಭವಗಳನ್ನ ತಿಳಿಸ್ಕೊಡಿ. ನನಗೆ ನಾನು ಆಗ್ರಾದವರಿಗೆ ಹೋಗಿ ಯಕ್ಷಗಾನ ಕೊಟ್ಟೆ. ಡೆಲ್ಲಿಗೆ ಸುಮ್ಮನೆ ಹೋಗಿ ಬಂದಿದ್ವಿ. ಆಗ್ರಾದಲ್ಲಿ ಯಕ್ಷಗಾನ ಕೊಟ್ಟಿದ್ವಿ ಒಂದು ಕಾರ್ಯಕ್ರಮನ. ಅವರೊಬ್ರು ಬೆಂಗಳೂರಿನವರು ಜೈನ್ ಅಂತೇಳಿ, ಮತ್ತೆ ಖಂಡಿಕದವರೊಬ್ರು ಇದ್ರಲ್ಲಿ ಜೈನ್ ಸ್ಟುಡಿಯೋ ಇತ್ತು ಅವ್ರದ್ದು. ಅಲ್ಲಿ ಯಕ್ಷಗಾನ ಮಾಡಿದ್ದೆ ನಾನು. ಸುಧನ್ವಾರ್ಜುನದಲ್ಲಿ ಋಷಿಕೇತು ಮಾಡಿದ್ದೆ ಅಲ್ಲಿ ಆಗ್ರಾದಲ್ಲಿ. ಆಮೇಲೆ ಚಂಬಲ್ ಘಾಟ್ನಲ್ಲಿ ಯಕ್ಷಗಾನ. ಅದು ಎಲ್ಲಿ ಅಂದರೆ ಮೊರೇನಾ ಡಿಸ್ಟಿಕ್ ಬಾಗ್ಚೀನಿ ಅಂತ ಮಧ್ಯಪ್ರದೇಶದಲ್ಲಿ, ಚಂಬಲ್ ಘಾಟ್ನಲ್ಲಿ. ಅಲ್ಲಿ ನಮ್ಮ ಮೈಸೂರು ಸುಬ್ರಾವ್ಜಿ ಅಂತ ಇದ್ರು, ಅವರು ಅಲ್ಲಿ ಕಾರ್ಯಕ್ರಮವನ್ನ ವ್ಯವಸ್ಥೆ ಹೊಡಿಸಿದ್ರು. 8 ದಿವಸಗಳ ಕಾಲ ಅಲ್ಲೇ ಇದ್ವಿ ಆ ಜವರಾತ್ರಿ ಚಂಬಲ್ ಘಾಟ್ನಲ್ಲಿ. 8 ದಿವಸ ಒಂದು ಯಕ್ಷಗಾನ. ಅಲ್ಲಿರುವಂತ ಬಂದಿರುವ ಎಲ್ಲ ತಮಿಳಿಯನ್ಸು, ಆಮೇಲೆ ಮತ್ತೆ ನಮ್ಮ ಸಿಖ್ರು, ಆಮೇಲೆ ಮಣಿಪುರಿಯನ್ಸು, ಡೆಲ್ಲಿಯವರು ಎಲ್ಲರೂ ನನ್ನನ್ನು ಪ್ರೀತಿಯನ್ನು ನೋಡೋದು, ನನ್ನನ್ನು ಅಪ್ಪಿ ಇಟ್ಕೊಳ್ಳೋದು. ನನ್ನ ಯಕ್ಷಗಾನ ಕುಣಿತ ನೋಡಿ, ನಾನು ಸಣ್ಣ ಮಗು, ಸಣ್ಣವಲ್ಲ, ಒಂದು 10-12 ವರ್ಷದ ಇದ್ದೆ. ನನ್ನ ಚುರುಕುತನ ನೋಡಿ ಏನೋ ಗೊತ್ತಿಲ್ಲ, ನನ್ನನ್ನು ನೋಡಿ ಅಪ್ಪಿಟ್ಕೊಳ್ಳೋದು. ಒಬ್ಬಳು ಮಣಿ ಅಂತ ಒಬ್ಬರು ಇದ್ರು, ಈ ಮಣಿಪುರಿಯನ್ ಟೀಮಿಗೆ ಹೆಡ್ ಅವರು. ಸುಮಾರು ಒಂದು 35-40 ವರ್ಷದ ಇವರು ಮೇಡಮ್ ಅವರು. ಅವರಂತೂ ಬೆಟ ಇದರ ಅಂತ ಹೇಳಿ ನಾನು ಕರೆದು ಇದು ಮಾಡೋರು, ಸ್ವೀಟ್ ಗೀಟ್ ಎಲ್ಲ ಕೊಡೋರು. ಅಲ್ಲೆಲ್ಲ ಫೇಮಸ್ ಇತ್ತು ದಹಿ ಅಂತೇಳಿ, ಮಲಾಯಿ ದಹಿ ಅಂತೇಳಿ ಒಂದು ಮಡಿಕೆಯಲ್ಲಿ ಕೊಡ್ತಿದ್ರು. ಅದನ್ನ ತಂದ್ಕೊಡೋರು ನನಗೆ. ಅಷ್ಟು ಇದಿತ್ತು ಅಲ್ಲಿ. ತುಂಬ ಯಕ್ಷಗಾನ ತುಂಬ ಇಷ್ಟಪಟ್ಟರು. ತುಂಬ ಕಾರ್ಯಕ್ರಮಗಳು, 8-10 ಕಾರ್ಯಕ್ರಮಗಳು ರಾತ್ರಿ ಆಗ್ತಿತ್ತು. ಆಮೇಲೆ ಒಬ್ರು ತಹಶೀಲ್ದಾರ್ ಸಿಂಗ್ ಲೂಕಾ ಅಂತೇಳಿ ಇವರು ಈ ಚಂಬಲ್ ಘಾಟಿಯಲ್ಲಿ ಸರಣ ಅಲ್ಲಿ ಡಾಕುಗಳು, ಅವರೆಲ್ಲ ಬಂದು ಯಕ್ಷಗಾನ ನೋಡು. ಅಂದ್ರೆ ಅವರ ಮನ ಪರಿವರ್ತನೆಗಾಗಿ ನಮ್ಮ ಕಲೆಯನ್ನು ಅವ್ರಿಗೆ ಪ್ರದರ್ಶಿಸಬೇಕು ಅನ್ನೋ ಉದ್ದೇಶದಿಂದ ಈ ಸುಬ್ರಾವಜಿಯವರು ನಮ್ಮನ್ನು ಕರೆಸಿದ್ರು. ಅದು ನಮ್ಮ ಇಲ್ಲಿ ಸಿರುವಂತ ಯಕ್ಷಗಾನ ಕೇಂದ್ರದಿಂದ ನಮ್ಗೆ ಅವಕಾಶ ಸಿಕ್ಕಿತ್ತು, ನಾವು ಹೋಗಿದ್ದೆ. ಆಮೇಲೆ ಕಲ್ಕತ್ತಾದಲ್ಲಿ ನಮ್ಮ ಸಮೀಪದ ಸಾಕೇತ್ ಕಲಾವಿದರೊಟ್ಟಿಗೆ ಹೋಗಿದ್ದೆ. ಅಲ್ಲೂ ಕೂಡ ಅಲ್ಲಿ 2 ದಿವಸ ಇದ್ವಿ. ಅಲ್ಲಿ ಬಸವನ ಪಾತ್ರನೆ ಮಾಡಿದ್ದೆ. ಅಲ್ಲಿ ಒಂದು 20 ನಿಮಿಷ ಕಾರ್ಯಕ್ರಮ ಅಷ್ಟೇ. ಅಲ್ಲೂ ಹಾಗೆ ತುಂಬ ಲಕ್ಷಾಂತರ ಜನ ಸೇರಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟೇಡಿಯಂ ಅಂತೇಳಿ ಅಲ್ಲಿ ಕಾರ್ಯಕ್ರಮ, ಭಾರಿ ಅದ್ಭುತ ಕಾರ್ಯಕ್ರಮ ಆಗಿತ್ತು. ತುಂಬಾ ಜನ ಸೇರಿದ್ರು, ಚೆನ್ನಾಗಿತ್ತು ಕಾರ್ಯಕ್ರಮ. ಇನ್ನು ತುಂಬಾ ಹಾಗೆ ಹೋಗಿದ್ದೆ. ಮುಂಬೈ, ಬೆಂಗಳೂರು ಕಾಮನ್ ಆಗಿತ್ತು ನಮಗೆ, ಅಂದ್ರೆ ಪ್ರದರ್ಶನ ಮಾಡ್ತಾ ಇರುವಾಗ. ಯಾವ ಯಾವ ಮೇಳಗಳಲ್ಲಿ ಯಾವ ಯಾವ ದಿಗ್ಗಜರೊಂದಿಗೆ ನೀವು ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ರೆ, ಪಾತ್ರವನ್ನ ಅಭಿನಯಿಸಿದ್ದೀರಾ? ನಾನು ತೆಂಕಿನ ತಲೆಯಿಂದ ಬಡಗಿನ ಕಾರವಾರದ ತುದಿಯವರೆಗೆ ಎಲ್ಲ ದೊಡ್ಡ ಕಲಾವಿದರಿಗೆ ಒಳ್ಳೆ ವೇಷ ಮಾಡಿದ್ದೇನೆ, ರಂಗಸ್ಥಳ ಪ್ರವೇಶ ಮಾಡಿದ್ದೇನೆ. ಅದೊಂದು ಹೆಮ್ಮೆ ಇದೆ ನನಗೆ. ಅದು ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತೆಂಕಿನ ನಮ್ಮ ಶ್ರೇಣಿ ದೊಡ್ಡ ಇವರು ಶ್ರೇಣಿ, ರಾಮದಾಸ್ ಸಾಮಗ್ರು, ಶಂಕರನಾರಾಯಣ ಸಾಮಗ್ರೊಟ್ಟಿಗೆ ನಿಮ್ಮ ಚಂದಾವರದಲ್ಲಿ ವೇಷ ಮಾಡಿದ್ದೇನೆ ನಾನು. ಇನ್ನೂ ನೆನಪಿದೆ ನನಗೆ. ಅಟ್ಟಣಿಗೆ ಮೇಲೆ ನನ್ನದು ದೇವೇಂದ್ರಕ್ಕೆ ಬಲ, ಅವರು ದೇವೇಂದ್ರ, ಅದು ಕೂಡ ನೆನಪಿದೆ. ಆಮೇಲೆ ವಾಸುದೇವ ಸಾಮಗ್ರು, ಕುಂಬಳೆ ಸುಂದರರಾಯರು, ಗೋವಿಂದ ಭಟ್ರು, ಸೂರ್ಯಕುಮಾರ್ ಗೋವಿಂದ ಭಟ್ರು, ಆಮೇಲೆ ನಯನ್ ಕುಮಾರ್ ಹಾಸ್ಯಗಾರರು, ಆಮೇಲೆ ನಮ್ಮ ಕೊಕ್ಕಡ ಈಶ್ವರ ಭಟ್ ಸ್ತ್ರೀ ವೇಷಧಾರಿ, ಅವರೊಟ್ಟಿಗೆ ತುಂಬ ವಿಷಯ ಮಾಡಿದ್ದೇನೆ. ಈ ಕಡೆಗೆ ಬಂದಾಗ ಪಿ ವಿ ಹಾಸ್ಯಗಾರರು, ಕೊಳಗೇನಂತ ಹೆಗಡೆ, ಪಿ ವಿ ಹಾಸ್ಯಗಾರರು, ಆಮೇಲೆ ಶಂಬೆ ಹೆಗಡೆ, ಮಾಮಲ ಹೆಗಡೆ ಇವರು. ಹೆಗಡೆ ಗೌರವ ಕೊಡಬೇಕು, ನಮ್ಮ ಆಡು ಭಾಷೆಯಲ್ಲಿ ಸ್ವಲ್ಪ ಸಲಿಗೆಯಲ್ಲಿ ಹೇಳಿರುತ್ತದೆ. ಮಾವ ಚಿಟ್ಟಾಣಿ, ಆಮೇಲೆ ಬೆಳೆಯೂರು ಕೃಷ್ಣಮೂರ್ತಿ, ಬೆಳಗೂರು ಕೃಷ್ಣಯಾಜಿ. ಅಯ್ಯೋ, ಬೆಳಗೂರು ಕೃಷ್ಣಯಾಜಿ ಬಿಟ್ಟರೆ ಪೂರ್ಣ ಆಗುವುದಿಲ್ಲ, ಇದು ಅದ್ಭುತ. ಅದು ಅವರೊಂದಿಗೆಲ್ಲ ಪಾತ್ರ ಮಾಡಿದ್ದೇನೆ. ವೈಯಕ್ತಿಕವಾಗಿ. ಆಮೇಲೆ ಕುಮಟಾ ಗೋವಿಂದ ನಾಯಕರು, ಹೊಳೆ, ಆಮೇಲೆ ನಮ್ಮ ಹೊನ್ನಪ್ಪ ಗೋಕರ್ಣ,
ಇಂಥವ್ರೊಟ್ಟಿಗೆಲ್ಲ ಪಾತ್ರ ಮಾಡಿದ್ದೇನೆ. ಇಷ್ಟು ಕೆಲವಷ್ಟು ಜನರು ದಿಗ್ಗಜರ ಹೆಸರನ್ನ ಬಿಟ್ರೆ ನಾವು ಹಲವಾರು ಜನರ ಹೆಸರುಗಳನ್ನೇ ಕೇಳಲಿಲ್ಲ. ನೇಪಥ್ಯಕ್ಕೆ ಸೇರಿದ ಕಲಾವಿದರುಗಳು ಅವರುಗಳನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಯಾವ ಪಾತ್ರ ನಿಮ್ಗೆ ಅತಿಯಾಗಿ ಇಷ್ಟವಾದಂಥದ್ದು ಯಕ್ಷಗಾನದಲ್ಲಿ? ನನಗೆ ಇದಕ್ಕಿಂತ ಪೂರ್ವದಲ್ಲಿ ಒಂದು 2 ವಿಷಯ ಹೇಳಬೇಕು ಅಂತ ಮನಸ್ಸಿಗೆ ಬಂತು, ಹೇಳ್ತಾ ಇದ್ದೇನೆ. ನಮ್ಮ ಪರಮ ಪೂಜ್ಯ ಭಾಗವತರಾಗಿರುವಂತ ಮಾರ್ವೇನಾಳ ಪುಪ್ಪೂರರು ಆ ಮಡಂತ್ಯಾರ ಆಟ ಹೇಳಿದ್ನಲ್ಲ, ಅದ್ರ ಮಾರನೇ ದಿವಸ ಉಡುಪಿಯಲ್ಲಿ ಮೂಲಿಕೆ ಮೇಳ ಮತ್ತು ಅಮೃತೇಶ್ವರಿ ಮೇಳಕ್ಕೆ ಜೋಡಾಟ. ಆ ಜೋಡಾಟಕ್ಕೆ ಅತ್ಯದ್ಭುತವಾಗಿ ಪದ್ಯ ಹೇಳಿದ್ರು. ಮಾರನೇ ದಿವಸ ಭಟ್ಟಗಳದಲ್ಲ, ಅವ್ರು ಏನ್ ಹೇಳ್ತಿದ್ರು, ಜೋಡಾಟದ ಮುಂಚೆ ದಿವಸ ಮೊದಲನೇ ದಿವಸ ಇಡೀ ರಾತ್ರಿ ಪದ್ಯ ಹೇಳ್ಬೇಕಂತ, ಇಡೀ ರಾತ್ರಿ ಪದ್ಯ ಹೇಳ್ತಿದ್ರು ಅವರು. ಆಮೇಲೆ ಭಟ್ಟಗಳದ ಆಟ ಮುಗಿಸಿ ಕುಂದಾಪುರದಲ್ಲಿ ಆಟ, ಬಸವಾಸುರ ಮೈನಿ ರಾಜಾಯ ಆಯ್ತು. ಇದು ಹೇಳಲೇಬೇಕಾದ ಇರುವುದರಿಂದ ಹೇಳ್ತಾ ಇದ್ದೇನೆ. ಬಸವಾಸುರ ಮೋಹಿನಿಯಲ್ಲಿ ನಮ್ಮ ನೆಚ್ಚಿನ ಭಾಗವತರಾಗಿರುವಂತಹ ದಿವಂಗತ ಧಾರೇಶ್ವರರ ಭಾಗವತರ ಹೆಂಡತಿಯಾದ ಸುಜಾತ ಅಂತ ಇದ್ರು, ಅವರು ಪಾತ್ರ ಮಾಡ್ತಿದ್ರು. ಮೋಹಿನಿಯನ್ನು ಅದ್ಭುತ ಮಾಡ್ತಾ ಇದ್ರು ಅವರು. ಮತ್ತೆ ನೃಪಾಂಗಿ ಅಂತೇಳಿ ಅವ್ರೊಂದು ಚಿಕ್ಕ ಮೇಳೆ ಇತ್ತು, ಅಕ್ಕಾಣಿಯಮ್ಮ ಅಂತ ಒಂದು ಯಕ್ಷಗಾನ ಮೇಳೆ ಇತ್ತು. ಆ ಮೇಳದಲ್ಲಿ ಪಾತ್ರ ಮಾಡ್ತಿದ್ಲು. ಅವಳದ್ದು ಮೋಹಿನಿ ಅವತ್ತು ಕುಂದಾಪುರದವರೆಲ್ಲ ಸೇರಿಸಿ ಕರೆಸಿದ್ರು. ಮೋಹಿನಿಯ ಪ್ರವೇಶಕ್ಕೆ ಉಪ್ಪೂರ್ ಭಾಗವತರು ಹೋಗ್ಬೇಕು. ಧಾರೇಶ್ವರ ಭಾಗವತರು ಒಂದೂವರೆ ಪದ್ಯ ಹೇಳ್ತಾರೆ. ರಾಜ ಅರ್ಧದಿಂದ ಕಡೆಗೆ ಇವರು ಬರ್ತಾರೆ, ಕಡ್ತ ಕೃಷ್ಣ ಭಾಗವತರು. ಉಪ್ಪೂರ್ ಭಾಗವತರು ಪೇಟ ಕಟ್ತಾ ಇದ್ರು ಎದ್ದಿಗೆ. ಗೋಡೆ ನಾರಾಯಣ ಕಡೆಯವರು ಕಸ ಅಂತ ಹೇಳ್ತಾರೆ ನಮ್ಮಲ್ಲಿ, ಈ ಥರದ್ದು ಅದ್ರ ಹಿಂಗೆ ಹಾಕ್ತಾ ಇದ್ರು. ಉಪ್ಪೂರ್ ಭಾಗವತರು ಪೇಟ ಕಟ್ಟುವಾಗ ಯಜನ ಮುಂದೆ ಮಾಡ್ಕೊಂಡು ತಕ್ಷಣ ಗೋಡೆಯವ್ರು ಕರೆದ್ರು ನನ್ನ, ಗಿಜ್ಗಾರ ಬಾಯಿಲಿ ಭಾಗವತ ಯಾಕೋ ಎದೆನೋ ಹೇಳ್ತಾರೆ ನೋಡುತ್ತೇನೆ. ಎದೆನೋ ಹೊಂದ್ಕೊಂಡು ನಾನು ನೋಡಿ ಹೋಗಿ ನಂದಿನ ಪಾತ್ರ ಹೋಗ್ಲಿಕ್ಕೆ ಲೇಟ್ ಇತ್ತು ರಂಗಸ್ಥಳಕ್ಕೆ. ಹೋಗಿ ನೋಡ್ತೀನಿ ಎದೇನೈತೆ ಅಂತ ಹೇಳಿದ್ರು. ಬೆನ್ ದಿಕ್ಕೊಟ್ಟೆ, ಹೇಗೆ ಬೆನ್ ದಿಕ್ಕೊಟ್ಕೊಂಡು ಕೈ ಮೇಲೆ ಮಲಗಿದ್ರು. ಏನೋ ತೊಂದರೆ ಆಯ್ತು ಅಂತೇಳಿ ನಿಮ್ಮ ಸಾಲ್ಕೊಂಡು ಒಬ್ಬ ರಾಮ ಅಂತ ಎಲೆಕ್ಟ್ರಿಕ್ ಕೆಲಸ ಮಾಡ ಅವನು ಕರೆದೆ. ಅವನ ಹತ್ರ ನಮ್ಮ ಮೇಳದ ಯಜಮಾನರು ಉಪ್ಪೂರ ಅಳಿಯ ಹಂದಿ ಅವ್ರು ಯಕ್ಷಗಾನ ನೋಡ್ತಾ ಅವ್ರು ಕರ್ತಾ ಇತ್ತು. ಅವ್ರು ಕರೆದು ಬಂದರು. ಬಂದು ನೋಡುವಾಗ ಇವ್ರು ಹೆಚ್ಚಿರಲಿಲ್ಲ. ತಕ್ಷಣದಲ್ಲಿ ಆದರ್ಶ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಕುಂದಾಪುರದಲ್ಲಿ. ಅಲ್ಲಿ ಹೋಗುವಾಗ ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕು, ಮಣಿಪಾಲ್ ಹತ್ರ ಇತ್ತು. ಮಣಿಪಾಲಿಗೆ ಕರ್ಕೊಂಡು ಹೋದ್ಮೇಲೆ ಮಣಿಪಾಲಲ್ಲಿ ಅವತ್ತು ಮಧ್ಯಾಹ್ನ ಮುಕ್ತರಾಗ್ಬಿಟ್ರು ಉಪರವಾದ. ಇದು ನನ್ನ ತಲೆಯನ್ನು ಹಿಂಗೆ ಮಾಡಿದ್ರು. ನಾನು ಮಾವು ಚಿಟ್ಟಾಣಿಯವ್ರು ಮಾನಸ್ ಬೆಳಿಗ್ಗೆ ಹೋಗಿದ್ವಿ ನೋಡ್ಲಿಕ್ಕೆ, ನನ್ನ ತಲೆ ಮೇಲೆ ಕೈ ಹರಿಸಿದ್ದು ಈಗಲೂ ಕಣ್ಣಿ ಕಟ್ತಾ ಇದ್ರು. ಕಡೆಗೆ ರಾತ್ರಿ ಕಾರ್ಯಕ್ರಮವನ್ನ ಧಾರೇಶ್ವರ ಭಾಗವತರು ಕೃಷ್ಣ ಭಾಗವತರು ಮುಗಿಸ್ಕೊಟ್ರು. ಮಾರನೇ ದಿವಸ ಆಟಕ್ಕೆ ರಜೆ ಆಯಿತು. ಇದೇ ರೀತಿ ಇನ್ನೊಂದು ಅನುಭವ ಆಗಿತ್ತು. ಏನಂದ್ರೆ ಮಣಿಪಾಲ್ ಗೋಲ್ಡನ್ ಜೂಬ್ಲಿ ಹಾಲ್ನಲ್ಲಿ ಆಟ, ಭೀಷ್ಮ ವಿಜಯ ಗದಾಯುದ್ಧ. ಅವತ್ತು ಯಕ್ಷಗಾನದ ದಿಗ್ಗಜರೆಲ್ಲ ಇದ್ರು. ಮಹಾಬಲ ಹೆಗಡೆಯವರು, ಶಿರಿಯಾರ ಮಂಜು ನಾಯಕ ಅಂತ ಒಬ್ಬರು ಇದ್ರು, ಅವರು ಉಪ್ಪೂರ್ ಭಾಗವತರು ಪದ್ಯ, ಕೋಟ ವೈಕುಂಠ ನಾಯಕರು ಅಂಬೆ, ಮಹಾಬಲ ಭೀಷ್ಮ, ಶಿರಿಯಾರ ಮಂಜು ನಾಯಕರದ್ದು ಪರಶುರಾಮ. 8ನೇ ಗದಾಯುದ್ಧ ಚಿಟ್ಟಾಣಿಯರ್ ಕವರು, ಜಲವಳ್ಳಿ ಭೀಮ, ಕುಂಜಾಲ ರಾಮಕೃಷ್ಣ ಹಾಸ್ಯ, ನಂದೆಂತೂ ವೇಷ, ಕಳೆ ನೋಡು ಪದ್ಯ. ಹಾಗೆ ನಾವು ನೋಡ್ತಾ ಇದ್ವಿ. ನಾನು ಅಲ್ಲಿ ಹತ್ರ ಇತ್ತು, ಚೌಕಿ ಮನೆ ಹತ್ರ. ನಾನು ನೋಡ್ತಾ ಇದ್ದೆ. ಪರಶುರಾಮನ ಪಾತ್ರವನ್ನು ಮಾಡಿ ಅವರು ಸಿಂಹಾಸನ ಹತ್ತಿ ಹೀಗೆ ಇಟ್ಕೊಂಡಿದ್ರು ಕೈಯಲ್ಲಿ ಕೊಡಲಿಯಿಂದ. ಪರಶುವನ್ನ ಹಿಡ್ಕೊಂಡು ಅಲ್ಲೇ ಕೊಸ್ತು ಬಿದ್ದರು. ನಾನು ಆಟ ನೋಡ್ತಾ ಇದ್ದು ನೋಡಿದ ಪೂರ್ವ ನನ್ನ ಕರೆದು ಗಿಜ್ಗರ ಬಾಬಾ ಮಣಿ ಅಂತ ಹೇಳ್ತೀನಿ. ನನಗೆ ಹೋದೆ. ನಾನು ಹೋದೆ. ಕಡೆಗೆ ನಮ್ಮ ಬುಳಕೂರು ಕೃಷ್ಣಯಾಜಿಯವರಲ್ಲಿ ಇದ್ರು, ಅವ್ರದ್ದು ಸಾಲ್ವ್ ಆಗಿತ್ತು. ನಾವಿಬ್ಬರು ಕೂಡಿ ಮತ್ತು ನಮ್ಮ ಕೋಟೆ ವೈಕುಂಠ ಎಲ್ಲ ಕೂಡಿ ಒಳಗಡೆ ಎತ್ಕೊಂಡ್ಬಂದ್ವಿ. ಮುಗಿದಾಗಿತ್ತು. ಡಾಕ್ಟರ್ ಎಲ್ಲ ಬಂದು ಫೈನಲ್ ಮಾಡಿದ್ರು. ಅವತ್ತು ಆಟ ಕ್ಲೋಸ್ ಆಯಿತು. ಇದೆರಡು ನನ್ನ ಜೀವನದಲ್ಲಿ ಭಾರಿ ನೆನಪಿರುವಂಥ ಘಟನೆ. ನನ್ನ ಕೈ ಮೇಲೆ ತೀರಿಯೋದಂಗೆ ಅನಿಸ್ತದು. ಇದು ಹೇಳಲೇಬೇಕಿತ್ತು, ಹೇಳಿದೆ. ಈಗ ಯಕ್ಷಗಾನ ಅಂದ್ರೆ ಆಗಿನ ಕಾಲದಲ್ಲಿ ಮೇಳದ ವ್ಯವಸ್ಥೆ, ಸಂಬಳದ ವ್ಯವಸ್ಥೆ, ಯಾಕೆಂತಂದ್ರೆ ಯಕ್ಷಗಾನ ಕಲಾವಿದ್ರು ಅಂತಂದ್ರೆ ಆಗಿನ ಕಾಲದಲ್ಲಿ ಸ್ವಲ್ಪ ತಿರಸ್ಕಾರದಿಂದನೇ ನೋಡ್ತಾ ಇದ್ರು. ಮನೆಯಲ್ಲಿ ಹೆಣ್ಣು ಕೊಡುವವರು ಇರಬಹುದು, ಅಡ್ಪಂಕ್ತಿ ಊಟ ಹಾಕಬೇಕು ಅಂತ ಹೇಳ್ತಿದ್ರು. ಅಂದ್ರೆ ಯಕ್ಷಗಾನ ಕಲಾವಿದರಿಗೆ ಅಂದ್ರೆ ಯಾಕೆ ಅಂದ್ರೆ ಆವಾಗಿನ ಕಾಲದಲ್ಲಿ ಬಹುಶಃ ಸಂಬಳ ಅಥವಾ ರಾತ್ರಿ ಇಡೀ ಯಕ್ಷಗಾನವನ್ನ ಕುಣಿದು ಹಗಲು ಬೇರೆ ಊರಿಗೆ ಮಾಡ್ಬೇಕಾಗಿತ್ತು. ಹೇಗಿತ್ತು ಆವಾಗಿನ ಆ ತರದ ಅನುಭವಗಳೆಲ್ಲ? ಹಿಂದೆ ನಮ್ಮ ಅನುಭವ ಹೇಳ್ಬೇಕಂದ್ರೆ ನಮ್ಮಲ್ಲಿ ತುಂಬಾ ಕಷ್ಟಪಟ್ಟಿದ್ದೇವೆ. ನಾನು ಇಡಗುಂಜಿ ಮೇಳಕ್ಕೆ ಹೋಗುವಾಗ ಕೇವಲ 600 ರೂಪಾಯಿ ಸಂಬಳ, 6 ತಿಂಗಳಿಗೆ 100 ರೂಪಾಯಿ ಸಂಬಳ. ಏನ್ ಬಂದಿತ್ತು, ಏನ್ ತಿಂದಿತ್ತು, ಏನ್ ಉಂಡು.
ಮನೆಗೆ ತರುವುದೇನು, ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. 2 ವರ್ಷದಲ್ಲಿದ್ದೆ. ಆಮೇಲೆ ಆ ಕಾಲದಲ್ಲೆಲ್ಲ ಗಾಡಿಯ ಮೇಲೆ ಹೊರೆ ಹೊರದಂತಿತ್ತು, ಹೊರೆ ಪೆಟ್ಟಿಗೆ ಮನೆಯಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ರು ಬಯಲಾಟ ಮೇಳಗಳಲ್ಲಿ. ನಮಗೆಲ್ಲ ಲಾರಿ ಇತ್ತು, ಟೆಂಟ್ ಮಾಡಲು ಲಾರಿ ಬಂದಿತ್ತು, ಮೆಟಡೋರು ಲಾರಿ ಇತ್ತು. ಅನಂತರ ಅಮೃತೇಶ್ವರ ಮೇಳಕ್ಕೆ ಹೋದ್ಮೇಲೆ ನಾನು ಮೆಟಡೋರ್ ಮೇಲೆ ಹೋಗ್ತೇವೆ. ಆವಾಗ ಇಡ್ಗುಂಜಿ ಮೇಳದಲ್ಲಿ ಲಾರಿ ಮೇಲೆ ಹೋಗ್ತಿದ್ವಿ, ಇಲ್ಲಿ ಮೆಟಡೋರ್ ಮೇಲೆ ಹೋಗ್ತಿದ್ದೆ. ಚಿಟ್ಟಾಣಿಯವರು ಇದರಿಂದಾಗಿ ಅವ್ರಿಗೊಂದು ಜನ ಬೇಕು ಅಂತೇಳಿ ಆವಾಗಲೂ ತುಂಬ ಸಂಬಳ ಕಡಿಮೆ, ಭಾರಿ ಕಡಿಮೆ. ಆ ನಂತರದಲ್ಲಿ ಸಂಬಳ ಜಾಸ್ತಿ ಆಗ್ತಾ ಬಂತು. ಈಗಂತೂ 10-15 ಸಾವಿರ ರೂಪಾಯಿ ಸಂಬಳ ಇದೆ. ನನ್ನ ಅನುಭವದಲ್ಲಿ ಕಾಳಿಂಗನ ಆರ್ಡರ್ಗೆ 200 ರೂಪಾಯಿ ಕೊಟ್ಟರೆ, ನನ್ನ ಹತ್ರ ಇನ್ನೂ ಮನೆಯಲ್ಲಿ ಇದೆ ಅದು ಚೀಟಿ, ಇಷ್ಟು ದೊಡ್ಡ ಬುಕ್ಕಲ್ಲಿ ಬರೆದಿದ್ದಿದೆ. ಉಪ್ಪರು ಭಾಗವತರಿಗೆ 200, ನಮ್ಮ ಮಾವನಿಗೆ 200, ಕೊಳಗಿ ಕೇಶವ ಭಾಗವತರಿಗೆ 100 ರೂಪಾಯಿ. ಈ ಹೆಗ್ಗೋಡು ಮೊದಲೇ ಸುಧಾಕರ್ ಅಂತಿದ್ದ, ಅವನಿಗೆ 60 ರೂಪಾಯಿ ಕೊಟ್ಟಿದ್ವಿ ಚಿಟ್ಟಾಣ ಆಟ. ಗಿಜ್ಗಾರು ಇನ್ನು 10 ರೂಪಾಯಿ ಸೇರಿಸ್ಕೊಡಲ್ಲ ಹೇಳೋ ಮಾವಂಗೆ ಅಂತ ಹೇಳ್ತಿದ್ದ. ಅಂದ್ರೆ ಆ ಕಾಲದಲ್ಲಿ ಅಷ್ಟು ಇದಿತ್ತು, ತುಂಬಾ ಬಡತನ, ಕಲೆಗೂ ಬಡತನ. 4,000 ರೂಪಾಯಿ ಬೀಳ್ಳೆ ಒಂದು ಇಡೀ ರಾತ್ರಿಗೆ, ಈಗೆಲ್ಲ ಇತ್ತು. ಆ ಕಾಲ ಕಳೆದು ಬಂದಿದ್ದೇವೆ, ಈಗೆಲ್ಲ ತುಂಬಾ ಅನುಕೂಲ ಆಗಿದ್ದಾರೆ. ನಾನು ಹೇಳಿದರೆ ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಯೋಚನೆ ಮಾಡಬೇಕು, ಸರ್ಕಾರ ಯೋಚನೆ ಮಾಡಬೇಕು. ಸಿನಿಮಾ ನಟರಿಗೆ ಕೋಟಿ ಸಂಬಳ ಕೊಡ್ತಾರೆ, ಅವರಿಂದ 100 ಬಾರಿ ಖರ್ಚು ಮಾಡಿ ಎಲ್ಲ ಹಾಳು ಮಾಡಿ ಮಾಡ್ತಾರೆ. ನಮ್ಮ ಯಕ್ಷಗಾನ ಕಲೆಯಲ್ಲಿ ಇಡೀ ರಾತ್ರಿಯಲ್ಲಿ 4 ಕಂಬಗಳ ಮಧ್ಯೆ ನಾವು ಶ್ರಮ ವಹಿಸಿ ಬೆವರು ಹರಿಸಿ ಯಾವುದೇ ನಿರ್ದೇಶಕರ ನಿರ್ದೇಶನವಿಲ್ಲದೆ ನೇರವಾಗಿ ಪುರಾಣದ ಕಥೆಗಳನ್ನ ಒಂದೇ ಒಂದು ಬೇರೆ ಭಾಷೆಯ ಶಬ್ದ ಆಡದೆ ಕೇವಲ ಕನ್ನಡದಲ್ಲೇ ಆಡ್ತೇವೆ. ಇಡೀ ನಮ್ಮ ಯಕ್ಷಗಾನ ಪ್ರಪಂಚದ ಯಾರೇ ಸಣ್ಣ ಕಲಾವಿದ ದೊಡ್ಡ ಕಲಾವಿದ ಯಾರನ್ನೇ ತೆಗೆದುಕೊಳ್ಳಿ, ಕನ್ನಡದಲ್ಲೇ ಮಾತಾಡ್ತೇವೆ. ಕನ್ನಡವೇ ಕನ್ನಡವೇ ಕನ್ನಡವೇ. ಇವರೆಲ್ಲ ಕನ್ನಡ ಅಂತೇಳಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅಂಗ್ರೇಜಿ ಭಾಷೆ ಮಾತಾಡ್ತಾರೆ. ಎಲ್ಲ ನಾವು ನೋಡಿದ್ರೆ ಬೇಜಾರಾಗ್ತದೆ. ಕನ್ನಡ ಹಿಂದಿ ಅಂತ ಹೇಳಿದ್ರೆ ಇಂಗ್ಲೀಷ್ ಹೇಳ್ತಾರೆ, ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅಲ್ಲ, ಅದು ನಮ್ಮ ದೇಶದ ಭಾಷೆ, ನಮ್ಮ ರಾಜ್ಯದ ಭಾಷೆ, ಕನ್ನಡ ಭಾಷೆ. ನಮಗೆ ಪ್ರಾಶಸ್ತ್ಯ ಕೊಡಬೇಕು. ಕನ್ನಡವನ್ನು ಉಳಿಸಿ ಬೆಳೆಸಿದವರು ನಾವು ಯಕ್ಷಗಾನ ಕಲಾವಿದರು. ಈಗಲ್ಲ, ಲಾಗಾಯತಿಯಿಂದ 600 ವರ್ಷಗಳ ಇತಿಹಾಸ ಇರುವ ಗುಂಡುಬಾಳ ಮೇಳದಿಂದ ಹಿಡಿದು ಈಗಿನ ಕಾಲದವರೆಗೆ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ, ಕನ್ನಡ ಬಿಟ್ಟು ಬೇರೆ ಭಾಷೆಯನ್ನು ಮಾತಾಡ್ತಾರೆ. ಹಾಗಾಗಿ ನಮ್ಮನ್ನು ಗೌರವಿಸಬೇಕು ಅವರು, ಯಕ್ಷಗಾನ ಕಲೆಯನ್ನ, ನನ್ನನ್ನಂತಲ್ಲ, ಟೋಟಲ್ ಯಕ್ಷಗಾನ ಕಲೆಯನ್ನು. ಸರ್ಕಾರವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಾಗ, ಸಂಘ ಸಂಸ್ಥೆಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಾಗ, ಕನ್ನಡ ಭಾಷೆಯನ್ನೇ ಹಸಿರು ಉಸಿರನ್ನಾಗಿಸಿಕೊಂಡಿರುವಂತಹ ನಮ್ಮ ಯಕ್ಷಗಾನ ಕಲಾವಿದರಿಗೆ ಪ್ರಥಮ ಪ್ರಾಶಸ್ತ್ಯವನ್ನ ನೀಡಬೇಕು ಅಂತ ಕೇಳ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ ಅವರು ಈ ಬಗ್ಗೆ ಒಂಚೂರು ಗಮನ ಹರಿಸಿ ಅಂತ ನಮ್ಮ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ. ಅನ್ನೋದು ಕೂಡ ವಿನಂತಿ ಇದೆ. ಕನ್ನಡ ರಕ್ಷಣಾ ವೇದಿಕೆಯವರು ಎಲ್ಲರೂ ನಿಮ್ಮ ಸಮೀಪದ ಬೆಂಗಳೂರಿನಲ್ಲಿ ನಡೆಯುವಂತ ಯಕ್ಷಗಾನದಲ್ಲಿ ಒಂದು ಅರೆಗಳಿಗೆ ಬಂದು ನೋಡಿ, ನಮ್ಮ ಯಕ್ಷಗಾನದವರು ಕನ್ನಡವನ್ನು ಹೇಗೆ ಉಳಿಸಿದ್ದಾರೆ ಅಂತ ನೀವೇ ಶಾಬಾಸ್ ಹೇಳ್ತೀರಿ. ಹಾಗಾಗಿ ನನ್ನೊಂದು ವಿನಂತಿ ಇದೆ, ನೀವೆಲ್ಲ ಬಂದು ನೋಡಿ. ಯಕ್ಷಗಾನಕ್ಕೆ ಜನಪದ ಕಲೆ ಅಂತ ಒಂದು ಮಾತು ಹಿಂದೆ ಅಂಟುಕೊಂಡ್ಬಿಟ್ಟಿದೆ, ಅದನ್ನ ಒಪ್ತೀರಾ? ಖಂಡಿತ ಇಲ್ಲ. ಅದಕ್ಕೋಸ್ಕರನೇ ಹಿಂದೆ ನಮ್ಮ ಕೆರೆಮನೆ ಶಂಭು ಹೆಗಡೆಯವರು, ಮಹಾಬಲ ಹೆಗಡೆಯವರು, ಶಿವರಾಮ್ ಕಾರಂತರವರೆಲ್ಲ ಪ್ರಯತ್ನ ಮಾಡಿ ಇದು ಜಾನಪದ ಕಥೆ ಅಲ್ಲ, ಯಕ್ಷಗಾನವೇ ಬೇರೆ, ಯಕ್ಷಗಾನ ಬೇರೆ ಅಂತ ಹೇಳಲಿಕ್ಕೆ 600 ವರ್ಷಗಳ ಇತಿಹಾಸದ ಗುಂಡುಬಾಳ ಮೇಳವನ್ನು ಹೇಳಿದ್ದೇನೆ ನಾನು. ಆ ಕಾಲದಿಂದ ಯಕ್ಷಗಾನ ಇತ್ತು, ಅದು ಜಾನಪದ ಕಲೆ ಅಲ್ಲ, ಪೌರಾಣಿಕ ಕಥಾನಕವನ್ನ ಪ್ರದರ್ಶಿಸುವಂತ ಒಂದು ಇದೆ. ಈ ಕಲೆಯೇ ಬೇರೆ, ಅದಕ್ಕೆ ಹೋಲಿಸಬಾರದು. ಯಕ್ಷಗಾನವೇ ಬೇರೆ, ಅದಕ್ಕೆ ಯಕ್ಷಗಾನ ಅಕಾಡೆಮಿ ಅಂತ ಬೇರೆ ಮಾಡಿದ್ದಾರೆ ಈಗ. ಯಾಕೆಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಇದೆ, ಯಾಕೆಂತಂದ್ರೆ ಹೇಗೇಗೋ ಕುಣಿತ ಇಲ್ಲವಲ್ಲ ಅದ್ರಲ್ಲಿ. ಹೌದೌದು, ಇದರಲ್ಲಿ ಶಾಸ್ತ್ರೀಯವಾಗಿ ನರ್ತನ, ಅಭಿನಯ, ವಾದನ, ಹಾಡುಗಾರಿಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ಮಾತ್ರ ಕಾಲಗಳಿಗೆ ತಕ್ಕಂತೆ ಇದೆ. ಇಂಥ ಆವರ್ತಗಳಿಗೆ ಇಷ್ಟ ಆಗ್ಬೇಕು ಅಂತಲೇ ಇದೆ. ಈಗೆಲ್ಲ ಸ್ವಲ್ಪ ವಿಸ್ತಾರ ಮಾಡ್ತಾರೆ, ಆದ್ರೆ ಅದು ಬಿಟ್ಟೋಗಿಲ್ಲ. ವಿಸ್ತಾರ ಮಾಡಿ ಜಾಸ್ತಿ ಕುಣಿತಾರೆ ಬೇರೆ. ನಮ್ಮ ಕಾಲದಲ್ಲಿ ಆಗಿರ್ಲಿಲ್ಲ, ಇಷ್ಟೊಂದು ಇಷ್ಟೇ ನಿಯಮಬದ್ಧವಾಗಿ ಇಷ್ಟಿಷ್ಟು ಒಂದು ಸ್ಟೆಪ್ ಮುಗಿತಿತ್ತು. ಈಗ ಯಕ್ಷಗಾನ ಕಲಿಯುವವರಿಗೆ ನಿಮ್ಮ ಸಂದೇಶ ಏನು? ಯಕ್ಷಗಾನ ಕಲಿಯುವವರು ಶಾಸ್ತ್ರೀಯವಾಗಿ ಕಲಿಯಿರಿ, ಮತ್ತು ಯಾವುದೇ ಕಾಲಕ್ಕೂ ಕೂಡ ನೀವು ಇವತ್ತು ಕಲಿಯಕ್ಕೆ ಹೋದವ್ರನ್ನ ಇವತ್ತೇ ನಾನು ಕೌರವನ ಪಾತ್ರ ಮಾಡ್ತೀನಿ ಎಂದು ಯೋಚನೆ ಮಾಡಬೇಡಿ. ಅನುಭವ ಪಡಬೇಕು, ಮತ್ತು ಕಲಿಯುವವರು ಶ್ರುತಿಯ ಕಡೆ ಗಮನ ಕೊಡಬೇಕು. ಶ್ರುತಿರ್ಮಾತಾ ಲಯಪಿತ ಅಂತ ಹೇಳ್ತಾರೆ. ಶ್ರುತಿಯೇ ತಾಯಿಯಂತೆ, ಲಯವೇ ತಂದೆ ಅಂತೆ. ಲಯ ಅಂದ್ರೆ ಯಕ್ಷಗಾನದ ಲಯ. ಈಗ ಒಂದು ಆವರ್ತಕ್ಕೆ ಇರುವಂತ ವ್ಯತ್ಯಾಸಗಳು, ಸಮಯಗಳು, ಅದಕ್ಕೆ ಲಯ ಅಂತ ಹೇಳ್ತಾರೆ. ತರ್ದೀಂ ದಿನ್ನಕ್ಕದ್ದೀಂ ತರ್ದೀಂ ದಿನ್ನಕ್ಕದ್ದೀಂ, ಹೀಗೆ
ಇದು ನನ್ನದಷ್ಟು ಸಾಕಾಗೋದಿಲ್ಲ, ನನ್ನಿಂದ ಇನ್ನೂ ತಿಳಿದವರು ಬಹಳ ಇದ್ದಾರೆ. ಇದು ಸತ್ಯ. ಇದನ್ನು ಕಲಿಯುವವರು ಭಾರಿ ಗಮನ ಇಟ್ಟು ಅಭ್ಯಾಸ ಮಾಡಿ ಮತ್ತೆ ಪುರಾಣಗಳನ್ನು ಓದಬೇಕು, ಪ್ರಸಂಗ ಪಟ್ಟಿ ಓದಬೇಕು. ಯಾವ ಪದ್ಯ ಆದ್ಕೊಳ್ಳಿ, ಯಾವ ಪದ್ಯ, ಯಾವ ಸಂದರ್ಭ ಆದ್ಕೊಳ್ಳಿ ಆ ಸಂದರ್ಭ ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ಪುರಾಣ, ಪ್ರಸಂಗ ಪತ್ರಿಕೆ ಮತ್ತು ಈ ಶಾಸ್ತ್ರೀಯ ನರ್ತನ ಅಭ್ಯಾಸ, ಶ್ರುತಿಯ ಕಡೆ ಗಮನ. ನಾಲ್ಕೇ ಮಾತಾಡಿ ಶ್ರುತಿಯಲ್ಲಿ ಮಾತಾಡಿದ್ರೆ ಆವರಣವೇ ಬೇರೆ ಆಗ್ತದೆ, ಯಕ್ಷಗಾನದ ಆವರಣವೇ ಬೇರೆ ಆಗ್ತದೆ. ಹಾಗಾಗಿ ಅದನ್ನು ಅಭ್ಯಾಸ ಮಾಡಬೇಕು ಅಂತ ನನ್ನ ವಿನಂತಿ. ಯಕ್ಷಗಾನ ಕಲೆಯ ಮುಂದಿನ ಭವಿಷ್ಯವನ್ನ ನೀವು ಹೇಗೆ ಕಲ್ಪಿಸ್ಕೊಳ್ತೀರಾ? ಈಗ ಯಕ್ಷಗಾನ ಮೊದಲು ಇಡೀ ರಾತ್ರಿ ನಡೀತಾ ಇತ್ತು, ಈಗ ಏನಾಗಿದೆ ಸೀಮಿತವಾಗಿ 3 ಗಂಟೆಗಳ ಕಾಲಕ್ಕೆ ಸೀಮಿತವಾಗಿದೆ. ಇನ್ನು ಮುಂದೆ ಹೇಗಾಗಬಹುದು, ಹೇಗೆ ಇದ್ರೆ ಈ ಯಕ್ಷಗಾನವನ್ನ ಪಾರಂಪರಿಕ ಗತಿಯಲ್ಲೇ ನಡೆಸ್ಕೊಂಡು ಹೋಗುವಂಥದ್ದು, ಶಾಸ್ತ್ರೀಯತೆಯನ್ನು ಉಳಿಸ್ಕೊಂಡು ಹೇಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಈಗ ಅದು ಸ್ವಲ್ಪ ಕಷ್ಟ ಆಗಿದೆ. ಕಾರಣ ಏನಂದ್ರೆ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಾಗಿದ್ವು. ಮನೆಯಲ್ಲಿ 10-12 ಜನ ಮಕ್ಕಳು ಇರ್ತಿದ್ರು. ಮನೆ ಕಡೆ ನೋಡ್ಕೊಳ್ಳಿಕ್ಕೆ ಅವಕಾಶಗಳಿತ್ತು. ಆ ಮನೆಯಲ್ಲಿ 4 ಮಂದಿ ಯಕ್ಷಗಾನ ನೋಡ್ಕೊಂಡು ಬರ್ತಿದ್ರು. ಈಗ ಹಾಗಲ್ಲ, ಇಡೀ ರಾತ್ರಿ ಯಕ್ಷಗಾನ ನೋಡ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಇರೋದು 4 ಜನ, ಅದೇ 2 ಜನ ಮಕ್ಕಳು ಹೊರಗೆ ಹೋದ್ರೆ ಗಂಡ ಹೆಂಡತಿ ಹೇಗೆ ಹೋಗ್ತಾರೆ, ಹೋಗ್ಲಿಕ್ಕೆ ಆಗುದಿಲ್ಲ ಎಂಬ ಕಾರಣಕ್ಕಾಗಿ ಈ ನಿಯಮಿತವಾಗಿ 3 ತಾಸಿನ ಕಾರ್ಯಕ್ರಮ ಇದು ನೋಡೋದು ಸೂಕ್ತ. ಯಾಕಂದ್ರೆ ಹೊರಗಡೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕಾರ್ಯಕ್ರಮ ನಡೆಸುವಾಗಲೂ ಕೂಡ ಏನಾಗ್ತದೆ ಅಂದ್ರೆ ಎಲ್ಲರೂ ಬೆಳಿಗ್ಗೆ ನೌಕರಿ ಹೋಗೋರು, ಅವರಿಗೊಂದು ಮನೋರಂಜನೆ ಬೇಕು, ಅದು ಯಕ್ಷಗಾನ ಬೇಕು. ಆಗ ಈ ಸಮಯ ಮಿತಿ ಯಕ್ಷಗಾನ ಆದ್ರೆ ಮನೋರಂಜನೆ ಸಿಕ್ಕಿದ ಹಾಗಾಯ್ತು, ಮರುದಿವಸ ಅವ್ರು ಉದ್ಯೋಗಕ್ಕೆ ಹೋಗೋದಾಗೂ ಆಯ್ತು. ಈ ಅವಕಾಶ ಸರಿ ಇದೆ, ಇದನ್ನ ಬೆಳೆಸ್ಕೊಂಡು ಹೋಗೋದನ್ನು ಸೂಕ್ತ ಇದೆ ಅಂತ ನನ್ನ ಮನಸ್ಸಿನ ಅನಿಸಿಕೆ. ನಾನಿಲ್ಲಿ ನಿಮ್ಮ ಮನೆಯಲ್ಲಿ ವಿಸಿಟ್ ಮಾಡಿದಾಗ ಒಂದು ನಿಮ್ಮ ಫೋಟೋವನ್ನ ನೋಡಿದೆ, ಅಲ್ಲಿ ಗೋಡೆಯಲ್ಲಿ ಕರ್ನಾಟಕದ ಹೃದಯ ಮಿಡಿತವನ್ನು ಸವಿಯಿರಿ, ಮೌಂಟೇನ್ ಮಿಸ್ಟಿಟಿ ಅಂತ. ಏನದು? ಅದು ನಾನು ಅಮೃತೇಶ್ವರಿ ಮಾಡದೇ ಇರುವಾಗ ತೆಗೆದಿದ್ದದು. ಎಲ್ಲ ಬೆಂಗಳೂರು ಕಾರ್ಯಕ್ರಮ ಹೋದಾಗ ತೆಗೆದಿದ್ದಿರ್ಬೇಕು. ಆ ಮೌಂಟೇನ್ ಮಿಸ್ಟರ್ ಟೀನವರು ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಚಿತ್ರಪಟವನ್ನ ಇದರಲ್ಲಿ ಹಾಕಿದ್ರು, ಪ್ರಜಾಮತ ಪತ್ರಿಕೆಯಲ್ಲಿ. ಅದು ನನಗೆ ಯಾರೋ ನನ್ನ ಸ್ನೇಹಿತರೆ ಅದನ್ನು ಕೇಳಿದ್ರು. ನಾನಾಮೇಲೆ ನಮ್ಮ ಲಾಯರ್ ಮುಖಾಂತರ ಲಾಯರ್ ನೋಟಿಸ್ ಕೊಡಿಸಿದೆ. ಆಗ ಅವರು ಸ್ಪೀಡ್ ಅಡ್ವರ್ಟೈಸ್ಮೆಂಟ್ ಕಂಪನಿ ಅಂತ ಅವರದ್ದು ವಾಪಸ್ ತಗೊಂಡ್ಬಿಟ್ರು, ಕಡೆ ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ. ನಾವು ಮತ್ತೆ ಸುಮ್ಮನೆ ಅದೇ ಹೇಗೋ ಕಲಾವಿದರು ಮೋಸ ಹೋಗ್ಲಿ ಅಂತ ಬಿಟ್ಟೆ. ಹೇಗೆಲ್ಲ ಯೂಸ್ ಮಾಡ್ಕೊಳ್ತಾರೆ ಅಂತ ಮಾಡಬಾರ್ದು, ಕಾಪಿ ರೈಟ್ಸ್ ಕೇಸ್ ಆಗತ್ತೆ. ಇದೇ ರೀತಿ ಶ್ರೀಮಾನ್ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಮತ್ತು ಮಲ್ಪೆ ರಾಮದಾಸ್ ಸಾಮಗ್ರ ಫೋಟೋವನ್ನ ಆಗ 80ನೇ ಇಸ್ವಿಯಲ್ಲಿ ಇಂಡಿಯನ್ ಏರ್ಲೈನ್ಸ್ ಇದ್ರಲ್ಲಿ ಹಾಕಿದ್ರು. ಅದನ್ನ ನಾವು ವಿಮಾನದಲ್ಲಿ ಹೋಗುವಾಗ ನೋಡಿದ್ವಿ. ಇದರಲ್ಲಿ ಅಕ್ಟೋಬರ್ 31ಕ್ಕೆ ಬೊಂಬೈನಲ್ಲಿ ಆಟ, 1ನೇ ತಾರೀಕು ನವೆಂಬರ್ 1ಕ್ಕೆ ಬೆಂಗಳೂರಿನಲ್ಲಿ ಆಟ. ಆವಾಗ ನಮಗೆ ವಿಮಾನವನ್ನು ಬುಕ್ ಮಾಡಿದ್ರು, ಸಾಧು ಶೆಟ್ಟಿ ಅಂತೇಳಿ, ಬೆಂಗಳೂರಿನ ಆಟ ಬೊಂಬೈಲಿ ಆಟ ಮಾಡಿಸೋರು. ಹೋಗಿದ್ವಿ, ಆಟ ಮುಗಿಸಿ ವಾಪಸ್ಸು ಮಾರನೇ 2ನೇ ತಾರೀಕು ಇಲ್ಲಿ ಬೊಂಬೈಲಿ ಆಟ, ಅದಕ್ಕೆ ಬಂದಿದ್ವಿ. ಅವಾಗ ಬರೋ ಫ್ಲೈಟಲ್ಲಿ ಬಂದಿದ್ವಿ, ಆ ಕಲ್ಲಲ್ಲಿ ಫ್ಲೈಟ್ ಹತ್ತಿದ್ವಿ. ಹಾಗಾಗಿ ಅಲ್ಲಿ ನೋಡಿದ್ವಿ. ಆವಾಗೆಲ್ಲ ಈ ಕಾಪಿ ರೈಟ್ಸ್ ಕೇಸ್ ಬಗ್ಗೆ ಎಲ್ಲ ಐಡಿಯಾ ಇಲ್ಲ. ನನಗೆ ಸಣ್ಣ ಕುತೂಹಲ ಇತ್ತು, ನಮ್ಮ ಅಣ್ಣ ವಕೀಲರಾದ್ರಿಂದ ಇದೇನ್ ಮಾಡ್ಬೋದು ಕೇಳಿದೆ. ಅವನು ನೋಟಿಸ್ ಕೊಟ್ಟಿದ್ದ, ಕಡೆಗೆ ಒಂದು ಸಂಪರ್ಕ ಮಾಡಲಿಲ್ಲ, ಹೋಯ್ತು. ಕಲಾವಿದರನ್ನ ಸುಲಭವಾಗಿ ಮೋಸಗೊಳಿಸಲೂಬಹುದು ಅಂತ ಆಯ್ತು. ಯಕ್ಷಗಾನ ರಂಗದ ಬೆಳವಣಿಗೆಗೆ ಒಬ್ಬರೇ ಕಾರಣರಾಗಿರೋದಿಲ್ಲ, ಯಾವುದೇ ಒಂದು ಫೇಮಸ್ ವ್ಯಕ್ತಿ ಕಾರಣ ಆಗಿರೋದಿಲ್ಲ. ಯಾಕೆಂದ್ರೆ ಹಿಮ್ಮೇಳ ಮುಮ್ಮೇಳ ಎರಡೇ ಸರಿಯಾಗಿ ಇದ್ರೆ ಮಾತ್ರ ಮೇಳ ಅಂತ ಹೇಳೋದು. ಆ ಮೇಳಗಳ ಕಲ್ಪನೆ ಮತ್ತು ಮೇಳಗಳು ಕಲಾವಿದರನ್ನ ಹೇಗೆ ನಡೆಸ್ಕೊಳ್ತಿದ್ದೆ. ಈಗ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ರೆ, ಒಳ್ಳೆ ಸಂಬಳ ಇದೆ, ಮತ್ತೆ ಸಾರಿಗೆ ವ್ಯವಸ್ಥೆ ಸರಿ ಇದೆ, ಆಮೇಲೆ ವಿದ್ಯುತ್ ದೀಪಗಳೆಲ್ಲ ಚೆನ್ನಾಗಿದೆ, ಆಸನದ ವ್ಯವಸ್ಥೆ ಚೆನ್ನಾಗಿದೆ. ಹಿಂದೆಲ್ಲ ಆಗಿರ್ಲಿಲ್ಲ. ಹಿಂದೆ ಒಂದು ದೊಡ್ಡ ನೀರಿನ ಟ್ಯಾಂಕಿನ 2 ಜನರೇ ಇದು ಇಟ್ಟು ಒಂದು ಜನರೇಟರ್ ಮಾಡ್ತಿದ್ರು. ಕುರ್ಚಿ ಮರದ ಕುರ್ಚಿ ಆಗಿತ್ತು, ಸಾರಿಗೆ ವ್ಯವಸ್ಥೆ ಎಲ್ಲ ಕಷ್ಟ ಇತ್ತು. ಈಗೆಲ್ಲ ತುಂಬಾ ಅನುಕೂಲ ಆಗಿದೆ. ಆಗ ಊಟದ ವ್ಯವಸ್ಥೆ ಕಷ್ಟ ಇತ್ತು, ಈಗೆಲ್ಲ ಗ್ಯಾಸ್ ಇದೆ. ಹಿಂದೆ ಕಟ್ಟಿಗೆ ಒಲೆ ತರಬೇಕಿತ್ತು, ಕಟ್ಟಿಗೆ ಒಟ್ಟು ಮಾಡಬೇಕಿತ್ತು, ತರಕಾರಿ ಒಟ್ಟು ಮಾಡಬೇಕಿತ್ತು. ಈಗ ಏನ್ ಬೇಕು ಎಲ್ಲ ಅಮೆಜಾನ್ ಇದ್ದಾಗ ಎಲ್ಲ ಸಿಗ್ತದೆ, ತೊಂದರೆ ಇಲ್ಲ. ಈಗೆಲ್ಲ ಸಮೃದ್ಧವಾಗಿದೆ. ಮುಂದಿನ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಪೂರ್ವದಲ್ಲಿ ಇನ್ನೊಂದು ಕಥೆ ಹೇಳಬೇಕು ಮಾಡ್ತೀನಿ. ನಾನು ಅಮೃತೇಶ್ವರ ಮೇಳದಲ್ಲಿ ಇರುವಾಗ ನಮ್ಮ ಚಿಟ್ಟಾಣಿಯವರ ಒಡನಾಟದ ಬಗ್ಗೆ ಹೇಳ್ತೀನಿ. ಸಾಲ್ಕೋಡ್ ಗಣಪತಿ ಹೆಗಡೆ ಅಂತ ಅದ್ಭುತವಾದ ಹಾಸ್ಯಗಾರ ಒಬ್ಬರಿದ್ರು. ಅವರೊಟ್ಟಿಗೆ ಪೆರವಡಿ ನಾರಾಯಣ ಭಟ್ರು ಅಂತಿದ್ರು.
ನರ್ಮತೆಗಡೆ ಯಾವುದೇ ಕಾರಣಕ್ಕೆ ಮೇಳ ಬಿಟ್ಟು ಹೋಗ್ಬಿಟ್ರು. ಪೆರೋಡಿನ ಅಂದ್ಬಿಟ್ಟು ಚಿಟ್ಟಾಣಿಯವರು ಎದುರಿಗೆ ವೇಷ ಮಾಡ್ಲಿಕ್ಕೆ ಹೆದರ್ತಿದ್ರು. ಆಗ ಹಾಸ್ಯ ಮಾಡುವವರು ಯಾರು, ಗೀಚುಗಾರ ಮಾಡೋದು ಅಂತ ಆಯ್ತು. ನನಗೆ ಹೇಳಿದ್ರು ಉಪರ್ ಭಾಗದ್ರು ಕೀಚಕವತಿಯಲ್ಲಿ ವಿಜಯ ವಿಜಯನ್ ಪಾತ್ರ ನಾವು ಮಾಡ್ಬೇಕಾಯ್ತು. ನನಗೆ ಮಾವನೊಟ್ಟಿಗೆ ಸಲಿಗೆ, ಚಿಟ್ಟಾಣಿಯವರೊಟ್ಟಿಗೆ ಸಲಿಗೆ ಇದ್ರು ಕೂಡ ರಂಗಸ್ಥಳದಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಯ್ತು. ಒಮ್ಮೆ ಆದ್ರೆ ಹೋಗಿ ಪಾತ್ರ ನಿಭಾಯಿಸಿದೆ, ವಿಜಯನ್ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಅದೇ ರೀತಿ ಅದೇ ವರ್ಷನೇ ಅಂಕೋಲ ಹತ್ರ ಆಟ ಮಾದನಗೇರಿ ಅಂತ ಗೋಕರ್ಣ ಹತ್ರ ಮಾದನಗೇರಿ ಆಟ ಸಮಗ್ರ ಕಂಸ, ಚಿಟ್ಟಾಣಿಯವ್ರದ್ದು ಉಗ್ರಸೇನನ್ನು ಮಾಡಿ ವಧ ಕಂಸ. ಹಾಗೆ ಅವ್ರಿಗೆ ತುಂಬಾ ಸುಸ್ತಾಗಿತ್ತು, ಮುಚ್ಚೇನಿತ್ತು, ಕೀಚಕನ ದುಷ್ಟಬುದ್ಧಿ ಏನಿತ್ತು, ತುಂಬಾ ಸುಸ್ತಾಗಿತ್ತು. ಭಾಗವತ ಹತ್ರ ಹೇಳಿದ್ರಂತೆ, ನಾನು ಮಾಡ್ಲಿಕ್ಕೆ ಆಗದಿಲ್ಲ ಭಾಗವತ, ಗಜಾನ್ ಭಂಡಾರಿ ಹತ್ರ ಮಾಡಕ್ಕೆ ಹೇಳಿದ್ದ. ಹಳಿಪುರ್ ಗಜಾನ್ ಭಂಡಾರಿ ಇದ್ದಿದ್ದ, ಅವ ಅದ್ಭುತವಾದ ನರ್ತನ, ಸ್ವರ ಕಡಿಮೆ ಇತ್ತು ಅವನಿಗೆ. ಕಡೆಗೆ ನಾವು ನಂಗೆ ಆಗೋದಿಲ್ಲ ಅಂತ ಈ ಮಾತಿಗೆ ಮಾಡೋದಿಲ್ಲ. ಚಿಟ್ಟಾಣಿಯವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಯಕ್ಷಗಾನಕ್ಕೆ ಬರಲಿಲ್ಲ, ಟೆಂಟಿ ಬೆಂಕಿ ಹಾಕ್ತಾರೆ ಅನ್ನುವ ಪ್ರತೀತಿ ಇತ್ತು. ಒಂದಷ್ಟು ಹೆಸರಾಗಿದ್ರು ಅಂತ ಅದ್ಭುತ ಅವರು. ಆಗ ಏನ್ ಮಾಡೋದು ಉಪ್ಪೂರ್ ನನ್ ಕರೆದ ಮಣಿಯ ಕೌನ್ಸಲ್ ಮಾಡು ಕಾಂಬ ಅಂದ್ರೆ ಉಪ್ಪೂರ್ ಬಾದ್ರು ಮಾತು ತೆಗೆದು ಹಾಕಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ, ಅಂದ್ರೆ ಅಷ್ಟು ಯೋಗ್ಯತೆ ಇದ್ದವರು. ಏನ್ ಮಾಡುದು ನಾನು ಭಾಗವತರೇ ಅಂತ ದುರ್ಗಪ್ಪ ಹುಡುಗಿಯರು ಪಕ್ಕದಲ್ಲಿದ್ರು. ಗೀಚಗಾರ ಮಾಡಕಪ್ಪ, ನಾ ಪದ್ಯ ಹೇಳ್ತೇನೆ. ಸರಿ ದುರ್ಗಪ್ಪಣ್ಣ ನೀವು ಹೇಳಿದ್ರೆ ಸಹಿ ಅಂದೆ. ಬಣ್ಣ ಹಚ್ಚೇ ಬಿಟ್ಟೆ, ಬಣ್ಣ ಹಚ್ಚಿ ಕಂಸನ್ ಮಾಡಿದೆ, ಅದ್ಭುತ ಆಗ್ಬಿಡ್ತು ಕಂಸ. ನನಗೆ ಕಲ್ಪನೆ ಇಲ್ಲ ಅಷ್ಟು, ಅಂದ್ರೆ ಮಾವನವ್ರನ್ನ ಅನುಸರಿಸಿದ್ದೇನೆ, ಅನುಕರಣೆಯೇ ಹೌದು, ಅನುಸರಿಸಿದ್ದೇನೆ. ಪೂರ್ಣ ಅನುಕರಣೆ ಅಲ್ಲ, ಸಣ್ಣ ಪುಟ್ಟ ನಮ್ದು ಹಾಕಿದ್ದೇನೆ, ತುಂಬಾ ಚೆನ್ನಾಗಿದೆ. ಅದನ್ನ ಮಾರುವಿನಾಡ ಪಪ್ಪರು ಮತ್ತು ನಮ್ಮ ಮಾವ ಚಿಟ್ಟಾಣಿಯವರು ಎದುರುಗಡೆ ಕೂತು ನೋಡಿ ಈಚೆ ಬಂದು ನಮ್ಮ ಅಪ್ಪಿಟ್ಕೊಂಡು ಮನಸ್ ತೃಪ್ತಿ ಆಯ್ತು. ಪೂರ್ವ ತೃಪ್ತಿ ಇಟ್ಕೊಂಡು ಅಂದ್ರೆ ಸಂತೋಷ ಅಲ್ವಾ. ಮತ್ತೆ ಮಾವ ಪದ್ಮಶ್ರೀ, ಈಗ ಪದ್ಮಶ್ರೀ ಬಂದದ್ದು ಆಗಲ್ಲ ಅಂತವ್ರು ನನ್ನನ್ನು ಇದು ಮಾಡಿದ್ರು, ಮನಸ್ಸು ತೃಪ್ತಿ ಇತ್ತು. ಈಗಲೂ ಒಂದು ನೆನಪಾಗ್ತದೆ. ಬಹುಶಃ ಯಕ್ಷ ಗುರುವನ್ನಾಗಿ ನೀವು ಚಿಟ್ಟಾಣಿಯವರನ್ನೇ ಆದರ್ಶವಾಗಿ ಇಟ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಏಕಲವೇನಂತೆ ಅಂತರಂಗದಲ್ಲಿ ಇಟ್ಕೊಂಡಿದ್ದೆ. ಯಾಕೆಂತಂದ್ರೆ ಮನೆ ಪ್ರವೇಶ ಮಾಡುವಾಗ್ಲೂ ಮೊದಲು ಕಾಣದೆ ಚಿಟ್ಟಾಣಿಯವರ ಫೋಟೋ. ಹೌದೌದೌದು, ಎಲ್ಲೋ ಫೋಟೋ ಸಿಕ್ತು ಮಾಡಿದ್ದೇನೆ, ಇಲ್ಲೊಂದು ಇಟ್ಕೊಂಡಿದ್ದೇನೆ. ನನ್ಗೆ ಅದಾಯ್ತದ ಕೌರವ ಅಂದ್ರೆ ಅವ್ರಂತೆ ಪ್ರೀತಿ, ಅವರಿಗೂ ಹಾಗೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಮಣಿ ಕೌರವ್ ನೆಸ್ಟ್ ಮಾಡಿದ್ರು ತೃಪ್ತಿ ಆಗ್ತಿಲ್ಲ, ಎಂತಾರು ಚೇಂಜ್ ಮಾಡೋ ಕಾಣ್ತು ಅಂತ ಹೇಳ್ತಿದ್ರು. ಪ್ರತಿ ದಿವಸ ಒಂದು ಬದಲಾವಣೆ ಇತ್ತು, ಒಂದೊಂದು ನೃತ್ಯದಲ್ಲೋ, ಅಭಿನಯದಲ್ಲೋ, ಮಾತಿನಲ್ಲೋ, ನೋಡುವ ನೋಟದಲ್ಲೋ, ಎಲ್ಲದರಲ್ಲೂ ಬದಲಾಯಿತು. ಇತ್ತು. ಅವ್ರ ಕಣ್ಣೆ ಹಾಗೆ ಮಿಂಚಿದ ಕಣ್ಣು, ಅವರು ಪ್ರೇಕ್ಷಕರನ್ನ ಸೆಳಿತಿದ್ರು. ಅಂತ ಅದ್ಭುತ ಕಲಾವಿದ. ಅವ್ರ ಪ್ರಭಾವ ಸ್ವಲ್ಪ ಬೀರಿ ಆ ಕೌರವ ನನಗೂ ಈಗಲೂ ಮಾಡಬೇಕು ಅಂತ ನಾನು ಭಸ್ಮಾಸುರ ತುಂಬಾ ಮಾಡಿದ್ದೇನೆ. ಸಾವಿರಗಟ್ಟಲೆ ಭಸ್ಮಾಸುರ ಮಾಡಿದ್ದೇನೆ. ಇದೇ ಭಸ್ಮಾಸುರ ಅಂದ ಕೂಡಲೇ ಒಂದ್ ಮಾತು ನೆನಪಾಗುತ್ತೆ. ಭಸ್ಮಾಸುರ ಮೋಹಿನಿ ಪ್ರಸಂಗದಲ್ಲೇ ರಾಜ್ಯ ಪ್ರಶಸ್ತಿ, ಯುವಜನ ಮೇಳದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಗಳಿಸಿದಿರಿ. ಹೌದೌದು, ಅದು 1985 ಆವಾಗ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲ ತುಂಬಾ ಕಲಾವಿದರು ಬಂದಿದ್ರು ಫೈಟ್ ಮಾಡಕ್ಕೆ, ಅಂದ್ರೆ ಯುವಕರು ಬಂದಿದ್ರು. ನಾವು ಇಲ್ಲಿಂದ ಜಿಲ್ಲಾ ರಾಜ್ಯ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಡಿವಿಷನ್ನು, ಆಮೇಲೆ ಸ್ಟೇಟ್ ಲೆವೆಲ್ ಹೋಗಿದ್ವಿ. ತುಂಬಾ ಫೈಟ್ ಇತ್ತು ಅಲ್ಲಿ. ನಮ್ಮ ಭಸ್ಮಾಸುರ ಮೋಹಿನಿಗೆ ಅಲ್ಲಿ ಇದ್ದಿದ್ದು ಕೇವಲ 30 ನಿಮಿಷ ಅವಕಾಶ. ಅವರೆಲ್ಲ ಮಾಡಿದ್ರು ನಮ್ಮ ವೇಷಭೂಷಣ, ನಾನು ನಮ್ಮ ಸ್ನೇಹಿತ, ನಮ್ಮ ಊರಿನ ಶಿವಾನಂತ, ನಾನು ಅವನಿಬ್ರು ಒಟ್ಟಿಗೆ ಯಕ್ಷಗಾನಕ್ಕೆ ಹೋದ್ರು. ತುಂಬಾ ಅದ್ಭುತ ಸ್ತ್ರೀ ಪಾತ್ರ ಮಾಡ್ತಿದ್ದ. ಅವನ ನರ್ತನ ಲೀಲಾಜಾಲ ಕುಣಿತಿದ್ದ, ಒಳ್ಳೆ ಲಯ ಇತ್ತು. ನಮ್ಮ ವೇಷಭೂಷಣವನ್ನು ನೋಡಿ ಅಲ್ಲಿ ಜನ ಇಲ್ಲ ಅಂತೇಳಿ ಎಲ್ಲ ಅಧಿಕಾರಿಗಳಲ್ಲಿ ಯೋಚನೆ ಮಾಡಿ 1 ಗಂಟೆ 10 ನಿಮಿಷ ನಮಗೆ ಅವಕಾಶ ಕೊಟ್ಟರು. ಅದ್ಭುತ ಭಸ್ಮಾಸುರ ಮಾಡಿ ನನಗೆ ಅದ್ಭುತ ಆಗಿತ್ತು. ನನ್ನ ಮನಸ್ಸಿಗೆ ಅನ್ಸಿತ್ತು, ಅದ್ಭುತ ಮಾಡಿದ್ದೇನೆ, ಮೈ ಚಳಿ ಬಿಟ್ಟುಕೊಂಡಿದ್ದೇನೆ, ಭಾರಿ ಚೆನ್ನಾಗಿತ್ತು. ಅದೇ ಕಾರ್ಯಕ್ರಮ ನನ್ನ ಹತ್ರ ಇನ್ನೂ ಇದೆ, ಪ್ರಶಸ್ತಿ ಪತ್ರಿಕೆ ಇದೆ. ಈಗಿನ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಆಗ ತಾನೇ ಬಂದಿದ್ರು, MLA ಆಗಿದ್ರು. ನಮಗಷ್ಟು ಇದಿರ್ಲಿಲ್ಲ, ನನಗೆ ಇದು ಕೊಟ್ಟಿದ್ರು, ಪ್ರಶಸ್ತಿ ಪತ್ರಿಕೆಯನ್ನು ಕೊಟ್ಟಿದ್ರು ಸಭೆಯಲ್ಲಿ. ಅದೆಲ್ಲ ಅದ್ಭುತ ಅನುಭವಗಳು. ಸ್ತ್ರೀವೇಷ ಪಾತ್ರಧಾರಿಯು ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸ್ತ್ರೀವೇಷ ಪಾತ್ರಧಾರಿಯಲ್ಲಿ ಅಂದ್ರೆ ನಿಮ್ಗೆ ಅತ್ಯದ್ಭುತ ಅನ್ಸಿದ್ದು ಯಾರು? ನನಗೆ ಸ್ತ್ರೀವೇಷದಲ್ಲಿ ಅತ್ಯದ್ಭುತ ಕೋಟಾ ವೈಕುಂಠ ನಾಯಕರು, MA ನಾಯಕರು, ಭಾಸ್ಕರ ಜೋಶಿ. ಇವರ ಅದ್ಭುತ, ಅವರ ಕಲ್ಪನೆಗಳು, ಪಾತ್ರ ನಿರ್ವಹಣೆ, ರಂಗದಲ್ಲಿ ಸಂಚರಿಸುವಿಕೆ, ಅಂದ್ರೆ ನೃತ್ಯ ಮಾಡಿ ಸಂಚರಿಸುವಲ್ಲ, ಎದುರು ಪಾತ್ರಧಾರಿಗೆ ಇಲ್ಲಿ ನಿಂತು ಕೊಡುವಾಗ ಪ್ರೇಕ್ಷಕರಿಗೆ ತಲುಪುವಂತ ಆ ನೋಟಗಳು ಅದ್ಭುತ ಮಾಡ್ತಿದ್ರು.
3 ಜನ ಹಾಗೆ. ಗಜಾನನ ಹೆಗಡೆ ರಾಗಿ ಆಗಿತ್ತಂತೆ, ನಾನು ನೋಡ್ಲಿಲ್ಲ ಅವ್ನ. ಹಾಸ್ಯ ಕೊನೆಗೆ ಒಂದು ಹಂತದಲ್ಲಿ ಇಷ್ಟೊಂದು ಅಂದ್ರೆ ನೀವು ಇಷ್ಟಪಟ್ಟಿದ್ದು ತುಂಬಾ ಪುಂಡ್ ವೇಷ ಅಥವಾ ರಾಕ್ಷಸ ವೇಷವನ್ನ ನೀವು ಇಷ್ಟಪಟ್ಟಿದ್ದು ಅಷ್ಟೊಂದು ಇದು. ಆದ್ರೆ ಕೆಲವೊಂದಷ್ಟು ವರ್ಷಗಳು ಬರೀ ಹಾಸ್ಯ ಕಲಾವಿದರಾಗೆ ಕೆಲಸವನ್ನ ಮಾಡಿದ್ರಿ. ಅದು ಅನಿವಾರ್ಯ ಪ್ರಸಂಗ ಬಂತು. ಯಾಕಂದ್ರೆ ಈ ಅಮೃತ ಸಿನಿಮಾದಲ್ಲಿ ಸಾಲ್ಕೋಡ್ ಗಣಪತಿ ಹೆಗಡೆ ಬಿಟ್ಟು ಹೋದ್ಮೇಲೆ ಚಿಟ್ಟಾಣಿಯವರಿಟ್ಟು ಪಾತ್ರ ಮಾಡ್ಬೇಕಾದ್ರೆ ಅಷ್ಟು ಹುಡುಗಾಟಿಗೆ ಅಲ್ಲ. ಆಗ ಕರಡಿ ನಾಣ್ಬಿಟ್ರು ಮಾಡ್ತಿರ್ಲಿಲ್ಲ. ಕಡೆ ನಂತರ ನಮ್ಮ ಕೊಟ್ಟವ ಕೇಶವ ಕೊಳೆಗಾರ ಅಂತ ಅವ್ರು ಬಂದರು. ಹೊಳೆಮಗೆ ನಾಗಪ್ಪ ಅಂತ ಅವ್ರು ಬಂದ. ಹೊಳೆಮಗೆ ನಾಗಪ್ಪ ಅದ್ಭುತ ಹಾಸ್ಯಗಾರ. ಆದ್ರೆ ಆರಂಭದಲ್ಲಿ ಅವನಿಗೆ ಆಗ್ಲಿಲ್ಲ. ನಾನು ಅಲ್ಲಿವರೆಗೂ ವ್ಯವಸ್ಥೆ ಮಾಡಿದೆ. ಆಮೇಲೆ ಅವ್ನು ಸ್ವಲ್ಪ ಹೊಂದಾಣಿಕೆ ಆಯ್ತು. ಆಮೇಲೆ ನಾನು ಸ್ವಲ್ಪ ಹಾಸ್ಯ ಪಾತ್ರೆಯಿಂದ ಬಂದೆ. ಆಮೇಲೆ ಸೃಷ್ಟಿ ಮೇಳಕ್ಕೆ ಕುಂಜಾಲ ರಾಮಕೃಷ್ಣರ ಜೊತೆಯಲ್ಲಿ ಒತ್ತ ಹಾಸ್ಯಗಾರನ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಒತ್ತ ಹಾಸ್ಯಗಾರನಾಗಿದ್ದೆ ನಾನು. ಹಾಸ್ಯ ನನ್ ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದೆ ನನಗೆ. ಅಲ್ಲ, ಹಾಸ್ಯ ಕಲಾವಿದ್ರು ಕೂಡ ಅಷ್ಟೇ ಮುಖ್ಯ. ಯಾಕೆಂತಂದ್ರೆ ಒಂದು ರಂಗವನ್ನ ಅಥವಾ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ, ಪ್ರೇಕ್ಷಕರು ಯಕ್ಷಗಾನದ ರಸದೌತಣವನ್ನ ಸವಿಲಿಕ್ಕೆ ಹಾಸ್ಯ ಕೂಡ ಅಷ್ಟೇ ಮುಖ್ಯ. ಯಾಕೆಂತಂದ್ರೆ ಕೆಲವೊಂದಷ್ಟು ಜನ ಹಾಸ್ಯ ಕಲಾವಿದ್ರು ಒಂದು ಯಕ್ಷಗಾನಕ್ಕೆ ಅವರು ಪ್ರಸಂಗಕ್ಕೆ ಬರ್ತಾರೆ ಅಂದ್ರೆ ಈಗ ಮೆರುಗು ಅಂತ ಹೇಳುವಂತ ಕಲಾವಿದರುಗಳು ಕೂಡ ಇದ್ದಾರೆ. ಖಂಡಿತ ಖಂಡಿತ, ಹೌದೌದು. ಯಾಕಂದ್ರೆ ಹಾಸ್ಯ ಪಾತ್ರ ಮನೋರಂಜನೆಯ ಉದ್ದೇಶದ ಕಾರ್ಯಕ್ರಮಗಳಾದ್ರಿಂದ ಇದು ಜನರಿಗೆ ಮನೋರಂಜನೆ ಬೇಕು. ಮನೋರಂಜನೆಯಲ್ಲಿ ಹಾಸ್ಯ ಸ್ವಲ್ಪ ಜಾಸ್ತಿ ಇದ್ರೆ ಸಂತೋಷ ಪಡ್ತಾರೆ. ಮತ್ತು ಹಾಸ್ಯವನ್ನು ನಡೆಸುವ ಪ್ರದರ್ಶಿಸುವಂತ ಕ್ರಮಗಳು ಆ ಹಾಸ್ಯ ಪಾತ್ರ ಮಾಡೋದ್ರೆ ಚೆನ್ನಾಗಿ ಗೊತ್ತಿರಬೇಕು. ಹೇಗೆ ಪ್ರತ್ಯುನ್ಮತತ್ವ ಹೆಚ್ಚಿರ್ಬೇಕು. ಈಗ ಉದಾಹರಣೆ ಹೇಳಿದರೆ ಕಾಸರಗೋಡು ಶ್ರೀಧರ, ಆಮೇಲೆ ರಮೇಶ್ ಭಂಡಾರಿ, ಅವರಿಗಿರುವಂತ ಪ್ರತ್ಯುನ್ಮತಿತ್ವ ತಕ್ಷಣದಲ್ಲಿ ಸತ್ತ ಬಾಣ ತೆಗೆದು ಬಿಡುವಂತ ಶಕ್ತಿ ಅವರಿಬ್ಬರಿಗೆ ನಾನು ಕಂಡದ್ದು. ಮತ್ತು ದೇವಾಡಿಗರೆಲ್ಲ ಚೆನ್ನಾಗಿದ್ದಾರೆ. ಅದು ಇವರಿಬ್ಬರು ಮಾತ್ರ ಚೆನ್ನಾಗಿತ್ತು. ಹಿಂದೆ ಅದು ನಮ್ಮ ಕುಂಜಾಲ ರಾಮಕೃಷ್ಣಗಿರಿಗಿತ್ತು, ಸಾಲ್ಕೋಡ್ ಗಣಪತಿ ಹೆಗಡೆಗಿತ್ತು. ನಾನು ಬ್ರಹ್ಮಕಪಾಲದಲ್ಲಿ ಕಡೆಗೆ ಒಂದು ವಿಶ್ವಕ್ಸೇನ ಅಂತ ಪಾತ್ರ ಬರ್ತದೆ. ಅದನ್ನ ಇಡುಗುಂಜಿ ಮೇಳದಲ್ಲಿ ನಾನೇ ಮಾಡ್ತಿದ್ದೆ. ಕುಂಜಾಲ ರಾಮಕೃಷ್ಣ ಒಂದೆರಡು ಕಾರ್ಯಕ್ರಮ ಮಾಡಿದ್ರು. ನಂತರ ನನಗೆ ಹೇಳಿದ್ರು ಮಾಡಿ, ನಾನು ಮಾಡ್ತಿದ್ದೆ, ಅದ್ಭುತ ಮಾಡ್ತಿದ್ದೆ. ಖುಷಿ ಕೊಡ್ತಿದ್ದೆ ಅದು ಹಾಸ್ಯ ಪಾತ್ರ. ಕಲಾವಿದರುಗಳಿಗೆ ತುಂಬಾ ಇಷ್ಟವಾದ ಪದ್ಯ, ನಿಮ್ಮ ಅತಿ ಇಷ್ಟವಾದ ಪದ್ಯ ಮತ್ತು ಪಾತ್ರ ಯಾವುದು? ನನಗೆ ನನ್ನ ಈ ಪ್ರತಿಭೆ ಬೆಳಗಲಿಕ್ಕೆ ಕಾರಣವಾದ ಮೊದಲು ಬಸವಾಸುರ. ಮಾವನವರು ಆಹ್ವಾನ ಆದಂಗೆ ಅದು ಮಾಡ್ತಾ ಇದ್ದೆ. ಅದರಲ್ಲಿ ಯಾರು ಪೇಳಲೆ ನಾರಿ, ಅದು ತುಂಬಾ ಖುಷಿ ಕೊಡ್ತಿತ್ತು. ಆಮೇಲೆ ಇನ್ನೊಂದು 2 ಪದ್ಯ ಇತ್ತು, ನಮ್ಮ ಮರ್ತೋಗಿದೆ, ಯಾವಾಗಲೂ ನೆಟ್ಪಾಡ್ಕೊಳ್ಬೋದು ಆಗ್ಲಿಲ್ಲ. ಗದಾ ಯುದ್ಧದಲ್ಲಿ ನಿನ್ನಯ ಬರೆಯೇನು, ಅದೊಂದು ಕಪಟ ನಾಟಕ. ಕೆಲವು ಭಾಮಿನಿ ಪದ್ಯಗಳು ಸಂತೋಷ ಕೊಡ್ತದೆ. ಆ ಭಾಮಿನಿ ಪದ್ಯಕ್ಕೆ ಭಾಗವತರು ಅವರು ರಾಗದಲ್ಲಿ ಎತ್ತಿದಾಗ ನಮಗದು ಹಿಡಿಸ್ತು. ನಾವು ಒಂಚೂರು ಬಾಯಿ ಹಾಕಿದ್ರೆ ಮೇಲೆ ಕೆಳಗೆ ಆದ್ರೂ ಕೂಡ ಸ್ವರ ಸಂಚಾರ ಸಂತೋಷ ಆಗ್ತದೆ. ಹೀಗೆ ತುಂಬಾ ಪಾತ್ರಗಳು. ನನ್ನ ಒಡನಾಟದ ಅನುಭವದಲ್ಲಿ ಬಳುಕೂರು ಕೃಷ್ಣಯಾಜಿಯವ್ರ ಜೊತೆ ಬೊಂಬೈಲಿ ಒಂದು ಆಟ, ನಾನು ಸಣ್ಣ ಮಾಡಿ, ಅವ್ರದ್ದು ಕರ್ಣ, ನಂದು ಬ್ರಾಹ್ಮಣ. ಆಗ ನನಗಷ್ಟೆಲ್ಲ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ನಾನು ಹೋದ ವರ್ಷ ಶುರು ಅಷ್ಟೇ, ಮೊದಲನೇ ವರ್ಷ ಬೊಂಬೈ ಹೋಗಿದ್ದು. ಆಗ ಹೇಳಿದ್ರು ಗಿಜ್ಗಾರು, ಎಂತ ಮಾತಾಡ್ಲು ಹೋಗಡತಮ್ಮ. ನಾನು ಸೂಚನೆ ಕೊಡ್ತಾ ಹೆಂಗ್ ಮಾಡುದು ಇನ್ನೊಂದ್ರು. ಏನಂದ್ರೆ ಬ್ರಾಹ್ಮಣವ ಕೈಯಲ್ಲಿ ದೊಣ್ಣೆ ಹಿಡಿದಿರ್ತಾನೆ, ಪೇಟ ಕಟ್ಟಿ ನಿಂತು ಹೀಗೆ ಮಾಡು, ಇಷ್ಟೇ ಹೀಗೆ ಮಾಡೋದು. ನಾನು ಹಾಗೆ ಮಾಡಿದೆ. ಅವರು ಅದಕ್ಕೆ ಪ್ರತಿಯಾಗಿ ಅವರು ಅಭಿನಯ ಮಾಡೋದು. ಇಡೀ ಸಭೆಯಲ್ಲಿ ಚಪ್ಪಾಳೆ. ಅಂದ್ರೆ ಆ ವಾತಾವರಣ, ಆ ಸಣ್ಣ ಅಭಿನಯ, ಆ ಎದುರು ಪಾತ್ರ ಎಷ್ಟು ದೊಡ್ಡ ಪಾತ್ರ ಅವರಿಗೆ ಪೂರಕವಾಯಿತು. ಈ ಪೂರಕವಾದದ್ದು ತುಂಬಾ ಇದಾಗ್ಬಿಡುತ್ತೆ, ಪರಿಣಾಮ. ಹಾಗೆ ತುಂಬಾ ಒಳ್ಳೆ ಆಯ್ತು ಅಂತ ತುಂಬಾ ಇದೆ. ಅಂದ್ರೆ ಹಳೆಯ ಕಾಲದ ದಿಗ್ಗಜರುಗಳ ಜೊತೆಗಿನ ಅನುಭವದ ಬುತ್ತಿ ನಿಮ್ಮನ್ನ ಒಂದು ಪಕ್ವ ಕಲಾವಿದರನ್ನಾಗಿ ಮಾಡಿದೆ ಅಂತಾನೆ ಹೇಳ್ಬೋದು. ತುಂಬಾ ವಾಸುದೇವ ಸಾಮಗ್ರು, ರಾಮದಾಸ್ ಸಾಮಗ್ರು ಅಂತವ್ರು ತುಂಬಾ ಇದು ಮಾಡಿದ್ದಾರೆ. ಮತ್ತೆ ಕೊಳಗೆ ಅನಂತ ಹೆಗಡೆ ಇವರು, ಅವರೆಲ್ಲ ಹೊರಗೆ ಬಂದ್ಕೊಳ್ಳೆ ಹೇಳ್ತಾರೆ, ಗಿಜಿಗಾರು ನೀನು ಇಲ್ಲಿ ತಪ್ಪು ಹೇಳಿದೆ, ಇಲ್ಲಿ ಹಿಂಗೆ ಹೇಳ್ಬೇಕಿತ್ತು, ಹಿಂಗಲ್ಲ ಹಿಂಗೆ ಅಂತ ಹೇಳು.
ಅಂದ್ರೆ ಅಂತ ಕಲಾವಿದರೆಲ್ಲ ತುಂಬಾ ಕಷ್ಟ ಈಗ. ಯಾಕಂದ್ರೆ ಈಗ ಚೌಕಿ ಮನೆಯಲ್ಲಿ ಇರೋದು ಕಡಿಮೆ ಕಲಾವಿದರು. ಬಂದ್ರು ವೇಷ ಮಾಡಿದ್ರು ಹೋಗ್ಬಿಟ್ರು. ಹಿಂದಾಗಲ್ಲ, ಚೌಕಿ ಮನೆಯಲ್ಲೇ ಇರ್ಬೇಕಿತ್ತು, ಆಮೇಲೆ ಬಿಡಾರದಲ್ಲೇ ಇರ್ಬೇಕಿತ್ತು. ಹಾಗೆ ಕ್ರಮ ಇತ್ತು. ಈಗಿಲ್ಲ, ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಅಂದ್ರೆ ಕಾಲಘಟ್ಟ ಬದಲಾಗ್ತಿದ್ದಾಗೆ, ಹೌದು. ಯಾಕೆಂತಂದ್ರೆ ಹಗಲು ರಾತ್ರಿ ಇಡೀ ಯಕ್ಷಗಾನವನ್ನು ನೋಡ್ತಿದ್ರು. ಈಗ 3 ತಾಸಿಗೆ ಬಂದಿದೆ ಅಂತಂದ್ಮೇಲೆ ಕಲಾವಿದರುಗಳು ಕೂಡ ಬದಲಾಗೋದು ಅನಿವಾರ್ಯತೆ ಕಾಲಕ್ಕೆ ತಕ್ಕನಾಗಿ. ಅಂದಿನ ಭಾಗವತರುಗಳಿಗೆ ಮತ್ತೆ ಇಂದಿನ ಭಾಗವತರುಗಳು. ಅಂದಿನ ಭಾಗವತರು ಅಂದ್ರೆ ನಾನಂದಂತೆ ಕಡತೋಕ ಮಂಜುನಾಥ ಭಾಗವತರು, ಅವರಿಗೆ 1952 ಇಸಲಿ ಕನ್ನಡ ಜಾಣ ಪ್ರಶಸ್ತಿ ಬಂದಿತ್ತಂತೆ. ಅಂಥವರೆಲ್ಲ ಅದ್ಭುತ ಭಾಗವತರು ಅಲ್ಲ ಅವರು. ಮಾರ್ವಿನಾಡ ಪುಪ್ಪೂರು, ಆಮೇಲೆ ನಮ್ಮ ಇವರು ಧಾರೇಶ್ವರರು, ನಮ್ಮ ನೆಬ್ಬೂರು ನಾರಾಯಣ ಭಾಗವತರು, ಕಪ್ಪೆಕೆರೆ ಭಾಗವತರು, ಇದು ತುಂಬಾ ಇದ್ದಾರೆ. ಕಾಳಿಂಗನವ್ರಂತೂ ಬಿಡಿ, ಅವ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ, ಅದು ದೊಡ್ಡದದು. ಅಂತಹ ಭಾಗವತರು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೇಳ್ಬೋದು, ಶೈಲಿಯಲ್ಲಿ ಹೇಳ್ತೇನೆ, ಹಾಗೆ ಹೇಳ್ತೇನೆ, ಹೀಗೆ ಹೇಳ್ತೇನೆ. ಆ ಮನುಷ್ಯನಂಥ ನಡವಳಿಕೆ ನಿಜ ಜೀವನದಲ್ಲಿ, ರಂಗದಲ್ಲಿ ಅನುಭವಿಸಿ ಪದ್ಯ ಹಾಡುವುದು, ನಿಜ ಜೀವನದಲ್ಲಿ ಎಲ್ಲರೊಟ್ಟಿಗೆ ಹೊಂದಿಕೊಳ್ಳೋದು, ಅದು ಮಾತ್ರ ಅವರೇ ಅದು ಅದ್ಭುತ. ಅವರು ಇವರೆಲ್ಲ ತುಂಬಾ ಇವರೆಲ್ಲ ಯಕ್ಷಗಾನ ಪದ್ಯವನ್ನ ಅನುಭವಿಸಿ ಹೇಳು. ಅದರಲ್ಲೂ ನಮ್ಮ ಮಾರ್ವಿನಾಡ ಪುಪ್ಪರು ಅಂತೂ ಕಣ್ಣ ನೀರು ಬರೋದೆಲ್ಲ ನೋಡಿದ್ದೆ ನಾನು. ಅವ್ರ ಕಣ್ಣ ನೀರು ಬರ್ತಿತ್ತು ಪದ್ಯ ಹೇಳುವಾಗ. ಎರೆಯ ಕೇಳಿ ಇಂದಿಗೆ ಅಂತೇಳಿ ಕೀಚಕೋದಲ್ಲಿ ಪದ್ಯ ಇದೆ. ಅದು ಹೇಳುವಾಗ ಅವರು ತುಂಬಾ ಅದ್ರೊಳಗೆ ಇಳಿದು ಬಿಡ್ತಿದ್ರು. ಅವರು ನಮ್ಮ ಅಡಿನ್ಬಾಳು ಶ್ರೀಪಾದ ಹೆಗಡೆ, ಅವನು ಒಳ್ಳೆ ಒಳ್ಳೆ ಕಲಾವಿದ. ಅವನು ಗದಾಯುಧ ಕೀಚಕವಧಿಯಲ್ಲಿ ಹಾಲೊಂದು ಪಾತ್ರ ಮಾಡ್ತಿದ್ದ. ಆ ಪದ್ಯ ಹೇಳಾಗ ಅವನು ಹಾಗೆ ಭಾವಪೂರ್ಣ ಅಭಿನಯಿಸ್ತಿದ್ದ, ಇವರ ಪದ್ಯವನ್ನು ಹಾಗೆ ಹೇಳ್ತಿದ್ದ. ತುಂಬಾ ಚೆನ್ನಾಗಿತ್ತು. ಅಂತ ಕಲಾವಿದರೆಲ್ಲ ಭಾಗವತರನ್ನ ಅದಕ್ಕೆ ಯಕ್ಷ ನಿರ್ದೇಶಕ ಅಂತಾನೆ ಕರೆಯೋದು. ಅವರು ನಿರ್ದೇಶಕರೇ. ಅವರು ತಾಳ ಎತ್ತಿದ ಮೇಲೆ ಮುಂದೆ ಹೋಗುದಲ್ವಾ, ತಾಳ ಎತ್ತಿದ್ರಿಲ್ಲಲ್ಲ. ಎಲ್ಲರೂ ಹಾಗೆ ಎಲ್ಲಾ ಭಾಗದ ಈಗಿನ ಭಾಗವತರು ಎಲ್ಲ ಒಳ್ಳೆಯವರೇ, ಚೆನ್ನಾಗಿದ್ದಾರೆ. ಆಗಿನ ನಮ್ಮ ಅನುಭವ ಅಲ್ಲ, ನಾವು ಅವ್ರ ಒಡನಾಡಿದ್ರಿಂದ ನಾವು ಇವರೊಟ್ಟಿಗೆ ಹೋಗಿಲ್ಲ. ಹಾಗಾಗಿ ನಾವು ಇವ್ರ ಬಗ್ಗೆ ಒಳ್ಳೆ ಭಾಗವತ ಅಂತ ಹೇಳ್ತೇನೆ, ಹೊಗಳುತ್ತೇನೆ. ಪ್ರೇತ ನೃತ್ಯ ನಾನು ಬಹುಶಃ ನೋಡಿದ ಇದ್ರಲ್ಲಿ ಒಂದು ಅವಿಸ್ಮರಣೀಯ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಯಕ್ಷಗಾನದಲ್ಲಿ ಪ್ರೇತ ನೃತ್ಯನ ಒಬ್ಬರ ಹೆಸರನ್ನ ಮಾತ್ರ ಕೇಳಿದ್ವಿ ನಾವು. ಆಮೇಲೆ ತದನಂತರದಲ್ಲಿ ನೀವು ಒಂದಷ್ಟು ಪ್ರೇತ ನೃತ್ಯವನ್ನ ಮಾಡಿದ್ದೀರಾ ಅಂತ ಕೇಳಲ್ಪಟ್ಟಿದೆ. ನಾನು ಅಮೃತೇಶ್ವರಿ ಮೇಳದಲ್ಲಿ ಇರುವಾಗ ಚಂದ್ರಶೇಖರ್ ಎಲ್ಲರೂ ಮಾಡೋದಿಲ್ಲ ಅಂತ ಅದು, ಅದು ಯಾರು ಮಾಡುದಿಲ್ಲ ಅಂತ ಹೇಳಿದೆ. ಅವಾಗ ಶ್ವೇತಕುಮಾರ್ ತೀರ್ಥ ಪ್ರಸಂಗಕ್ಕೆ ಬೇಕಾಗಿತ್ತು. ಆಗ ಚಂದ್ರಶೇಖರ್ ಅಂತೇಳಿ ತೀರ್ಥಹಳ್ಳಿಯವರೊಬ್ರು, ಅವರು ನಮ್ಮ ಅಮೃತೇಶ್ವರಿ ಮೇಳದ ದೊಡ್ಡ ಕಂಟ್ರಾಕ್ಟರ್, ಸರ್ಕಾರಿ ನೌಕರರು. ಅವರು 5 ಆಟ ಬುಕ್ ಮಾಡಿದ್ರು. 5 ಆಟಕ್ಕೂ ಪ್ರೇತ ನೃತ್ಯ ಆಗ್ಬೇಕು, ಮಾಡ್ಲೇಬೇಕು ಅಂತ ಭಾರಿ ಹೇಳಿದ್ರು. ಕಡೆಗೆ ನಮ್ಮ ಮಾವ ಚಿಟ್ಟಾಣಿಯವರು ಮಾಡು ನೋಡುವ ಅಂದ್ರು. ನಮ್ಮ ಮೇಳದ ಯಜಮಾನರು ಶ್ರೀಧರನ್ ದೇವರು ಕೂಡ ಹೇಳಿದ್ರು. ಹಾಗೆ ನಾನು ಅದಕ್ಕೆ ಪೂರಕವಾಗಿ ಮೇಕಪ್ಗಳನ್ನು ಮಾಡಲಿಕ್ಕೆ ಶ್ರೀಪಾದ ಅಡಿನ್ಬಾಳು ಶ್ರೀಪಾದ ಇದ್ದ, ಅವನು ಬರ್ಕೊಡ್ತಿದ್ದ, ಶ್ರೀಪಾದ ಹೆಗಡೆ. ಆಮೇಲೆ ಒಂದು ಚಡ್ಡಿಯನ್ನು ನಮ್ಮಲ್ಲಿ ನಮ್ಮ ದೊಡ್ಡಪ್ಪನ ಮನೇಲಿ ಉಳಿಸ್ಕೊಂಡು ಹೋದೆ. ಅದು ಬೇಕಾದ ಮೇಕಪ್ಗಳನ್ನ ನಾನೇ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಒಂದು 8-10 ದಿವಸ ಪ್ರಯತ್ನ ನೃತ್ಯ ಮಾಡಿದ್ದೆ. ಸುಮಾರು ಕೃಷ್ಣ ಹಾಸ್ಯಗಾರರು, ಅವ್ರನ್ನ ಅನುಕರಣೆ ಮಾಡಿದ್ದೆ. ಅವ್ರನ್ನ ಇಲ್ಲಿ ಅನುಸರಿಸಲಿಲ್ಲ, ಅನುಕರಣೆ ಮಾಡಿದ್ದೆ. ನೋಡಿಯೇ ಕಲ್ತದ್ದು. ಹೌದೌದು. ಹೀಗೆ ತುಂಬಾ ಅನುಭವಗಳಿದೆ. ನಮ್ಮಲ್ಲಿರುವ ಅನುಭವಗಳು ಯಕ್ಷಗಾನದ ಪುಸ್ತಕ ಬರೆದು ದೊಡ್ಡ ಪುಸ್ತಕ ಬರೆಯುವ ಅಷ್ಟು ಅನುಭವಗಳಿದೆ. ಅಂದ್ರೆ ಎಲ್ಲ ಮೇಳಗಳ ಎಲ್ಲ ಕಲಾವಿದರೊಟ್ಟಿಗೆ ಒಡನಾಟ ಇರುವುದರಿಂದ, ಮತ್ತೆ ಎಲ್ಲ ಮೇಳದ ಆಗುಹೋಗುಗಳ ಬಗ್ಗೆ ನೋಡಿ ಕೇಳಿ ತಿಳಿದಿದ್ರಿಂದ ತುಂಬಾ ಅನುಭವ ಇದೆ. ಬಚ್ಚಿಗಾರ ಮೇಳದೊಟ್ಟಿಗೆ ನಾನು ಮೇಳ ಸ್ಥಾಪನೆ ಮಾಡುವಾಗ ನಾನೇ ತುಂಬಾ ಓಡಾಡಿದ್ದೆ. ಆಮೇಲೆ ಬಚ್ಚಿಗಾರ ಬಯಲಾಟ ಆದಾಗ ನಾನೇ ಕಾಯಂ ಪಾತ್ರಧಾರಿ, ನಾನೇ ಮುಖ್ಯ ಪಾತ್ರಧಾರಿ. ಆಗ ಮೇಳದಕ್ಕೆ ನಾನು ಅಡಿಗೆ ಮಾಡಬೇಕು, ಪಾತ್ರ ಮಾಡಬೇಕು, ರಂಗಸ್ಥಳ ಮಾಡಬೇಕು, ಆಮೇಲೆ ಕಲೆಕ್ಷನ್ಗೆ ಹೋಗ್ಬೇಕು, ಆಮೇಲೆ ಕಲಾವಿದರು ರಜೆ ಆದರೂ ನೋಡ್ಕೊಳ್ಬೇಕು. ನಾವು 3-4 ಜನ ಸೇರಿ ಮಾಡ್ತಿದ್ದೆ. ನನ್ನ ಒಟ್ಟಿಗೆ ಆಗ ಇಡುವಣಿಗೆ ತ್ರೇಂಬಕ ಹೆಗಡೆ, ಹುಡುಗೋಡು ಚಂದ್ರಹಾಸ, ತುಮ್ರಿ ಭಾಸ್ಕರ, ನಮ್ಮ ಗಿಜ್ಗಾರ ಶಿವಾನಂದ, ನನ್ನ ಆತ್ಮೀಯ, ನನ್ನೊಟ್ಟಿಗೆ ಸಮದಂಡಿಯಾಗಿ ಪಾತ್ರ ಮಾಡ್ತಿದ್ದಂಥ ಒಬ್ಬ NM ಜಲವಳ್ಳಿ ಇದ್ದ, ಜಲವಳ್ಳಿ ಮಹಾದೇವ ನಾಯ್ಕ ಅಂತ, ಅದ್ಭುತ ಇದ್ದ. ನಂದು ಒಂದು ಜೋಡಿ ಅಂದ್ರೆ ಜಲವಳ್ಳಿ ಚಿಟ್ಟಾಣಿ ಜೋಡಿ ಅಂತ ಹೇಳ್ತಿದ್ರು ಅವಾಗ. ಹಾಗೆ ನಾನು ಚಿಟ್ಟಾಣಿಯಿಂದ ಅವ್ನು ಜಲವಳ್ಳಿ ಇದ್ದೆ. ಅಷ್ಟು ಅದ್ಭುತ. ಅವನು ಹಾಗೆ ಮಾಡ್ತಿದ್ದ ಪಾತ್ರ.
ನೋಡಿ ಕಾಯಿ ಮಾಟ ಆಗ್ತಿತ್ತು ನಮ್ದು. ತುಂಬಾ ಪಾತ್ರಗಳು ಮಾಡಿದ್ವಿ ಬಚ್ಚಗಾರ ಮಾಡಿದ್ವಿ. ಆಮೇಲೆ ಹಾಗೆ ಸ್ವಲ್ಪ 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 ಹಿಂಸರಿತಾ ಬಂದೆ. ಸಾಂಸಾರಿಕವಾಗಿ ಕೆಲವು ಕುಟುಂಬದಿಂದ ಹೊರ ಬಂದಿದ್ರಿಂದ ಮನೆ ಒಂದ್ ಕಡೆ ಮಾಡ್ಬೇಕಾಯ್ತು. ಮಕ್ಕಳು ಚಿಕ್ಕವರು, ಹಾಗೆ ಮನೆ ಒಂಟ ಮನೆ ಆಯ್ತು. ಹಾಗಾಗಿ ವೃತ್ತಿ ಮೇಳಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆದ್ರಿಂದ ಈಗ ಪ್ರವೃತ್ತಿಯಾಗಿ ಇಟ್ಟುಕೊಂಡಿದ್ದೇನೆ ಯಕ್ಷಗಾನವನ್ನು. ಅಂದ್ರೆ ಯಕ್ಷಗಾನ ತುಂಬಾ ನೆಚ್ಚಿನ ಕಲೆ ನನಗೆ. ಯಕ್ಷಗಾನ ವಿಶ್ವಗಾನ. ವಿಶ್ವಗಾನ ಯಾಕೆಂತಂದ್ರೆ ಎಲ್ಲಾ ಕಡೆನೂ ಪಸರಿಸ್ಲಿ ಯಕ್ಷಗಾನ. ನಿಮ್ಮ ಪೀಳಿಗೆಯಲ್ಲಿ ಮುಂದೆ ಯಕ್ಷಗಾನ ಕಲಾವಿದರು ನಿಮ್ಮ ಕುಟುಂಬದಲ್ಲಿ ಬರ್ಲಿ ಅಂತ ಬಯಸ್ತೀರಾ? ಖಂಡಿತ. ಆದ್ರೆ ವೃತ್ತಿಯಾಗಿ ಬೇಡ, ಯಾರಿಗೂ ಪ್ರವೃತ್ತಿಯಾಗಿರ್ಲಿ ಅಂತ ನನ್ನ ಆಸೆ. ನನ್ನ ಮೊಮ್ಮಗಳು ಸಂದರ್ಶನ ಮಾಡ್ತಿರುವಂತ ನಿಮ್ಮ ಮಗಳು, ನೀವು ನನ್ನ ಮಗಳಂತ ಅವಳು ನನ್ನ ಮೊಮ್ಮಗಳು. ಅವಳು ಕಲಿತಾ ಇದ್ದಾಳೆ. ಅವಳು ಕಟ್ಟಿಲ್ಲ, ಇಲ್ಲಿ ಇದ್ದಿದ್ದು ಸ್ವಲ್ಪ ಎಲ್ಲ ಹೇಳ್ತಿದ್ದೆ. ಆದ್ರೆ ನನ್ನ ಸ್ನೇಹಿತ ಮಗುವ ಗಣೇಶ್ ನಾಯ್ಕ ಅವ್ರು ಹೇಳ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ, ಪರವಾಗಿಲ್ಲ. ಯಕ್ಷಗಾನದ ಇಷ್ಟು ಹೊತ್ತು ಇನ್ನು ಯಕ್ಷಗಾನ ಹೇಳ್ಬೇಕಂದ್ರೆ ಹಾ ನಮ್ಮ ಇವರು ಹಾಲಪ್ಪನವರು ಮಾಜಿ ಸಚಿವರು, ಅವರಿಗೂ ಯಕ್ಷಗಾನದ ಬಗ್ಗೆ ತುಂಬಾ ಆಸಕ್ತಿ. ಈ ಆಸಕ್ತಿಯ ಪರಿಣಾಮವಾಗಿ ನನ್ನ ಅವರ ಸ್ನೇಹ ಆಯ್ತು. ಸ್ವಲ್ಪ ಮಟ್ಟಿಗೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿದ್ರು ಅವರು. ಅಂದ್ರೆ ಕೋವಿಡ್ ಬಂದ್ಬಿಡ್ತಾಗ ಯಕ್ಷಗಾನ ಅಭ್ಯಾಸ ಮಾಡ್ಬೇಕು ಅಂತ ತಯಾರು ಮಾಡಿದ್ರು. ಅವರು ಕೂಡ ಇದು ಯಕ್ಷಗಾನ ಆಸಕ್ತರು. ಇಷ್ಟು ಹೊತ್ತು ಯಕ್ಷಗಾನದ ಅನುಭವದ ಅಮೃತಧಾರೆಯನ್ನೇ ಹರಿಸಿರುವಂತಹ ಶ್ರೀಯುತ ಶ್ರೀಧರ್ ಭಟ್ ಗೀಜ್ಗಾರ್ ಇವರಿಗೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ನಿಮ್ಮ ಹತ್ರ ಹೇಳ್ಬೇಕು, ನನ್ನ ಹೆಂಡತಿ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಅಣ್ಣನ ಮಗಳು ಮಂಗಳ, ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ 25-26 ವರ್ಷದಿಂದ ಹಾಡ್ತಾ ಇದ್ದಾರೆ. ವಿದೂಷಿ ವಸುಧಾ ಶರ್ಮಾ ಅವರೊಟ್ಟಿಗೆ ಇದ್ದಾರೆ. ನನ್ನ ಮಗಳಾದಂಥ ನಿನಗೆ, ನನ್ನ ಮಗನಾದಂಥ ಪವನ ಇಬ್ಬರಿಗೂ ಅಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿಸುವುದರೊಟ್ಟಿಗೆ ನನ್ನ ಮಗನಿಗೆ ತಬಲಾದನ್ನು ಕಲಿಸಿಕೊಟ್ಟಿದ್ದಾಳೆ. ಅದಕ್ಕೆ ಅವರಿಗೆ ನಾನು ಚಿರಋಣಿ. ಹಾಗೆ ನಮ್ಮ ಸಂಸಾರ ತುಂಬ ಚೆನ್ನಾಗಿದೆ, ಅವೆಲ್ಲ ನೆಮ್ಮದಿ ಅಂತ ಇದೆ. ನಮ್ಮ ಸೊಸೆ, ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಪ್ರೀತಿ ಗೌರವದಿಂದ ನೋಡ್ತಾರೆ, ನಮ್ಮ ಕಲೆಯನ್ನು ಗೌರವಿಸ್ತಾರೆ. ಇಷ್ಟು ಅನುಭವವನ್ನು ಹಂಚಿಕೊಂಡಿರುವಂತ ನಿಮ್ಗೆ ಧನ್ಯವಾದಗಳು. ವೀಕ್ಷಕರೆಲ್ಲರೂ ನಮ್ಮ ಈ ತರದ ಅಂದ್ರೆ ನೇಪಥ್ಯಕ್ಕೆ ಸರಿದಿರುವಂತಹ ಎಲೆಮರೆಯ ಕಾಯಿ ಅಂತ ಇರುವಂತಹ ಒಂದಷ್ಟು ಕಲಾವಿದರುಗಳನ್ನ ಗೌರವಿಸೋಣ. ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕಿದೆ. ದಯವಿಟ್ಟು ಈ ವಿಡಿಯೋಗಳನ್ನ ವೀಕ್ಷಿಸೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ಯಕ್ಷಗಾನ ವಿಶ್ವಗಾನ ಅನ್ನುವಂತ ಮಾತಿದೆ, ಯಕ್ಷಗಾನಂ ಗೆಲ್ಗೆ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಧನ್ಯವಾದಗಳು. ಹರಿ ಓಂ.